ಮೇಡಮ್ ಇಲ್ಲಿ ಹೆಂಗ್ ಗೊತ್ತಾ ಮೇಡಮ್, ಟ್ರೈನ್ ಮಾಡಿ ಕಳ್ಸಿರೋದು ಇದೆಲ್ಲ ಮೇಡಮ್. ಅಲ್ಲ ಮೇಡಮ್, ಕಣ್ಣಿಗೆ ಕಾಣಿಸುತ್ತೆ ಮೇಡಮ್. ನಾವ್ ಯಾರು ಮೇಡಮ್ ನಮ್ಮ ಆಫೀಸಿಂದ ಯಾರೇ ಆಗ್ಲಿ ಅವ್ರ ಮನೆ ಹತ್ರ ಹೋಗಿ ಖಾಲಿ ಮಾಡಿ ಅಂತ ಹೇಳಿಲ್ಲ ಮೇಡಮ್. ಫಾರ್ಮಾಲಿಟಿಗೆ ಅವತ್ತು DC ಸಾಹೇಬ್ರು ಹೇಳಿದ್ದಾರೆ. DC ಸಾಹೇಬ್ರ ಆದೇಶಕ್ಕೆ ನಾವು ಗೌರವ ಕೊಡ್ಬೇಕಲ್ವಾ ಮೇಡಮ್? ಒಂದ್ ಜಿಲ್ಲಾಧಿಕಾರಿಗೆ ಆದೇಶಕ್ಕೆ ನಾವು ಗೌರವ ಕೊಡ್ಬೇಕಲ್ವೇ? ಈ ತರ ನೋಟಿಸ್ ಬಂದೈತೆ, ನಿಮ್ ಇಷ್ಟ, ನೀವು ಖಾಲಿ ಮಾಡ್ಕೊಂಡು ಹೋಗಂಗಿದ್ರೆ ಹೋಗ್ರಿ, ನಂದೇನ್ ಅವಶ್ಯಕತೆ ಇಲ್ಲ ಅಂದ್ರು. ಯಾರು ಹೇಳಿದ್ದು? ನಮ್ ಸಾರ್ ಅಂದ್ರೆ ಬರುತ್ತೆ ಎಂಟ್ರೆನ್ಸ್ ಅಲ್ಲಿ ನಾವು ಬರುವಾಗ ನೋಡಿದೀವಿ, ಕೋರ್ಟ್ ಆರ್ಡರ್ಸ್ ಕಾಪಿಯನ್ನು ಬರ್ದಿದ್ರು. ಅದು ನಾವು ಬರ್ದಿರೋದಲ್ಲ, ಅದು ಆ ಜಾಗನ ಸ್ಕೂಲ್ ಬಿಲ್ಡಿಂಗಿಗೆ ರೆಂಟ್ ಕೊಟ್ಟಿದ್ವಿ. ಕೆಂಗಲ್ ಹನುಮಂತಯ್ಯ ಒಂದು ಖಾಸಗಿ ಶಾಲೆ ಅದು. ಆ ಶಾಲೆನ 28ನೇ ತಾರೀಕು ತೆರವುಗೊಳಿಸ್ತಾರೆ. ಅವರು ಸ್ಟೇ ತಂದಿರೋದು ಸರ್. ವಾಟರ್ ಬೋರ್ಡ್ದು ಆಸ್ತಿ ಅದು, ಖಾಸಗಿ ಅಲ್ಲ. ಅವ್ರು ಕೊಟ್ಟಿದ್ದಂಥ ಬಿಲ್ಡಿಂಗ್ನ ಅವರು ಡೆಮಾಲಿಷ್ ಮಾಡಿರೋದ್ರಿಂದ ಅವರು ಅದಕ್ಕೆ ಹೋಗಿದ್ದಾರೆ, ಸ್ಟೇ ತಂದಿದ್ದಾರೆ. ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ತಂದಿದ್ದಾರೆ. ಒಂದು ಪ್ರೊಸೀಜರ್ ಏನೋ ಫಾಲೋ ಮಾಡಿರ್ತಾರೆ. ಈ ಜಾಗದ ಜೊತೆಯಲ್ಲಿ ನಾವ್ ಇದನ್ನ ಅದೇ ರೀತಿ ಆ ಮಾಡೆಲ್ ಅಲ್ಲಿ ಬೇತ್ಮಂಗ್ಲ ಕೆರೆ ಕನೆಕ್ಟ್ ಆಗೋ ಜೊತೆಯಲ್ಲಿ ಇಲ್ಲಿ ಒಂದು ಉದ್ಯಾನವನ, ಇದು ಒಂಥರ ನಾಳೆ ಟೌನ್ಶಿಪ್ ಬೇರೆ ಆಗೋದ್ರಿಂದ ನಮ್ಗೆ ವಾಕಿಂಗ್ ಮಾಡೋದಕ್ಕಾಗ್ಲಿ, ಒಂದು ಒಳ್ಳೆ ಪಾರ್ಕ್ ಏರಿಯಾ ಮಾಡೋದಕ್ಕಾಗ್ಲಿ ನಮಗೂ ಕೂಡ ಬೇರೆ ಯಾವುದು ಜಾಗ ಇಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಏನಾದ್ರೂ ನಾವು ಸ್ಟ್ಯಾಂಡ್ ತಗೊಳ್ಳುವಾಗ ನಿಮ್ಮ ಇಲಾಖೆ ಆಗಿರ್ಬೋದು, ರೆವಿನ್ಯೂ ಅವ್ರ ಹತ್ರನೂ ನಾನು ಸೂಕ್ತವಾಗಿರೋ ದಾಖಲೆ ಏನಿದೆ ಅಂತ ನೋಡ್ತೀನಿ. ನೀವು ಕೆಲವೊಂದು ಲಿಮಿಟೇಷನ್ಸ್ ನ ಬಿಟ್ಟು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೂಡ ವಿ ಹ್ಯಾವ್ ಟು ಹ್ಯಾವ್ ಸಮ್ ಡಿಸ್ಕಷನ್. DC ಹತ್ರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನ ಬಿಟ್ಟು ನಾವೇನು ಕೆಲಸ ಮಾಡಕ್ ಆಗಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ? ರೆವಿನ್ಯೂ ಮ್ಯಾಟರ್ಸ್ಗೆ ರಿಲೇಟ್ ಆಗೋ ಎಲ್ಲಾ ವಿಚಾರನೂ ಕೂಡ ಎಲ್ಲಿ ಚರ್ಚೆ ಮಾಡ್ಬೇಕು, ಹೌದಲ್ವಾ? ಪಬ್ಲಿಕ್ ಅಲ್ಲಿ ಅವ್ರ ಒಪಿನಿಯನ್ಸ್ ಇರುತ್ತೆ, ತಪ್ಪನ್ಬಾರ್ದು. ಪಬ್ಲಿಕ್ ಅಭಿಪ್ರಾಯನ ತಗೊಂಡ್ಬೇಕು. ತಗೊಂಡಾದ್ಮೇಲೆ ಪ್ರೊಸೀಜರ್ಸು, ಗವರ್ಮೆಂಟ್ ರೂಲ್ಸ್ ನ ವೈಲೇಟ್ ಯಾರು ಮಾಡಕ್ಕಾಗಲ್ಲ. ಯಾವುದು ನನ್ನ ಅದಾದ ಯಾವ ಡಿಪಾರ್ಟ್ಮೆಂಟು ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಲಿಮಿಟ್ ಅವರ್ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದ್ರೊಳಗಡೆನೆ ಮಾಡ್ಬೇಕಾದ್ರೆ. ಯು ಮೇಕ್ ಅ ನೋಟ್ ಏನಿದೆ ಇದೇನ್ ಜಾಗ ಇದೆಯಲ್ಲ, ಈ ಪ್ರಿಮಿಸಸ್ ಇದು ಪಾರ್ಟ್ಲಿ ರೆವಿನ್ಯೂ ಸೇರುತ್ತೆ, ಪಾರ್ಟ್ಲಿ ಗ್ರಾಮ ಪಂಚಾಯತಿಗೆ ಸೇರೋದ್ರಿಂದ ZP ಅವ್ರಿಗೆ ಬರುತ್ತೆ. ನಾವು ರೆವಿನ್ಯೂ ಅವ್ರ ಅಪ್ರೋಚ್ ಮಾಡಿದಾಗ ನಮ್ಮ ನಿಮಗ್ ಸ್ವಲ್ಪ ಸೇರುತ್ತಾ? ಅಲ್ಲ, ನಮಗ್ ಸೇರೋ ಜಾಗ ರೆವಿನ್ಯೂ ಬರುತ್ತೆ, ಇನ್ ಪಾರ್ಟ್ಲಿ ಗ್ರಾಮ ಪಂಚಾಯತಿಗೆ ಬರೋದ್ರಿಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಮೇಡಮ್. ಯಾವ್ದೇ ದಾಖಲೆಗಳು ಕೊಡ್ಬೇಕು ಅಂದ್ರೆ ಪಂಚಾಯತಿಗೆ ಬರುತ್ತೆ. ಎಸ್ ಮೇಡಮ್. ಈಗ ನಾವು ರೆವಿನ್ಯೂ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಇದು ಗ್ರಾಮ ಪಂಚಾಯತಿಗೆ ಬರೋದ್ರಿಂದ ನಾವು ಅದ್ರ ಬಗ್ಗೆ ದಾಖಲೆಗಳು ಕೊಡೋದಕ್ಕೆ ಆಗೋದಿಲ್ಲ ಅಂತ ನಮ್ಗೆ ಹೇಳಿದ್ದಾರೆ. ಸರ್ವೆನೂ ಕೂಡ ಮಾಡಿದಾಗ ಅವರು ವರದಿ ಏನೇಂತ ಕೊಡ್ತಾರೆ ನಮ್ಮಲ್ಲಿ. ಒಂದ್ ಕೆಲಸ ನೀವು ಹಿಂದೆ ಇಲ್ಲಿ ಒಂದು ಏನಿತ್ತು, ಈ ಜಾಗ ಫಸ್ಟ್ 120-30 years ಹಿಂದೆ ಇದೊಂದು ಒಳ್ಳೆ ಗೆಸ್ಟ್ ಹೌಸ್ ಆಗಿತ್ತು, ಹೌದಲ್ವಾ? ವಾಟರ್ ವರ್ಸ್ ಗೆಸ್ಟ್ ಹೌಸ್ ಆಗಿತ್ತು. ಗೆಸ್ಟ್ ಹೌಸ್ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಪಾರ್ಕ್, ಗಾರ್ಡನ್ ಏನೋ ಇದ್ದಿರುತ್ತೆ ಅಲ್ವಾ? ಯಾರಿಂದ ಡೆವಲಪ್ ಆಗಿರುತ್ತೆ ಅವಾಗ? ನಿಮ್ಮಿಂದಾನೇ ಆಗಿರುತ್ತೆ. ನೀವು ಒಂದಿನ ಮೈಸೂರಿಂದ ಯಾರನ್ನ ಮಹಾರಾಜರನ್ನ ಕರ್ಸಿದ್ರ ಇಲ್ಲಿಗೆ ಅಥವಾ ಹಿಂದೆ? ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಯಾವಾಗ ಸರ್ಕಾರ ರಚನೆಗೆ ಬಂತು ಅವಾಗ ಇಲಾಖೆಗಳಿಗೆ ಬಂದಿದೆ ಮೇಡಮ್, ಜಾಗ ಇಲಾಖೆಗಳಿಗೆ ಬಂದಿದೆ. ನಮ್ಗೆ ಮೊದಲನೇ ಅವ್ರು ಬಂದಿದ್ದಾರೆ ಇಲ್ಲಿ ಅಂತ ಹೇಳಿ ವಿಸಿಟ್ ಮಾಡಿದ್ದಾರೆ. ಸರಿ, ನಿಮ್ಮ ಇಲಾಖೆ ದಾಖಲೆಗಳು ನೀವು ಹುಡುಕ್ಬೇಕು. ಇಟ್ ಇಸ್ ಯುವರ್ ಡ್ಯೂಟಿ, ಬೇಸಿಕ್ ಡ್ಯೂಟಿ. ನೀವು ನಿಮ್ಮ ಇಲಾಖೆ ದಾಖಲೆಗಳನ್ನ ಹುಡುಕಿ, ಇದು ನಮಗೆ ಮುಂದೆ ಭವಿಷ್ಯದಲ್ಲಿ ನಾನು ಪಟ್ಟಣ ಪಂಚಾಯತಿ ಈಗ ನಮ್ಮ ಸರ್ಕಾರದಲ್ಲಿ ಪ್ರಸ್ತಾವನೆನೂ ಕೂಡ ಇದೆ, ಅದು ಆಗ್ಬೋದು, ನಾಳೆನೇ ಆಗತ್ತೆ ಅಂತ ನಾನು ಹೇಳಕ್ ರೆಡಿ ಇಲ್ಲ. ಆ ಪಟ್ಟಣ ಪಂಚಾಯತಿ ಆಗೋದ್ರಿಂದ ಮತ್ತೆ ನಮ್ದು
KGF ಡೆವಲಪ್ಮೆಂಟ್ ಅಥಾರಿಟಿ ಸಪ್ರೇಟ್ ಆಗ್ತದೆ. ನಮ್ದು KGFಗೆ ಸಪ್ರೇಟ್ ಡೆವಲಪ್ಮೆಂಟ್ ಅಥಾರಿಟಿ ಬರ್ತದೆ, KGF ಡೆವಲಪ್ಮೆಂಟ್ ಅಥಾರಿಟಿ. ಆವಾಗ ಇದೆಲ್ಲಾನು ಟೌನ್ಶಿಪ್ ಒಳಗಡೆ ಬರುತ್ತೆ, ಅಂದ್ರೆ ನಮ್ಮ ನಗರಸಭೆ ಇದಕ್ಕೆ ಬರುತ್ತೆ. ಇದೊಂದು ಪಟ್ಟಣ ಪಂಚಾಯತಿ ಮತ್ತೆ ನಮ್ಮ ನಗರಸಭೆಗೆ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಕ್ಯಾಸಂಬಲ್ಲಿ, ಬೇತಮಂಗ್ಲ ಇವೆಲ್ಲ ನಗರಸಭೆ ಇದಕ್ಕೆ ಬರುತ್ತೆ, ಅವೆಲ್ಲಾನು ಸೊ KD ಅಥಾರಿಟಿಗೆ ಬರುತ್ತೆ. ಎಲ್ಲಾನು ನಾವು ಕನ್ಸರ್ನ್ ಇಟ್ಕೊಂಡು ನಿಮಗೆ ನಾವು ಇಷ್ಟೇ ಹೇಳ್ತಾ ಇದ್ದೀವಿ, ರೆವಿನ್ಯೂ ಇಶ್ಯೂಸ್ನ ವಿ ವಿಲ್ ಡಿಸ್ಕಸ್ ಲೇಟರ್. ನೀವು ನಿಮ್ಮ ಹೈಯರ್ ಆಫೀಸರ್ಸ್ನ ಕರ್ಕೊಂಡು ಬರ್ಬೇಕಾಗುತ್ತೆ. ದಾಖಲೆಗಳಿಂದ ಏನು ಚರ್ಚೆ ಮಾಡುವಂಗಿಲ್ಲ, ಆರ್ಗ್ಯುಮೆಂಟ್ಸು ಮಾಡುವಂಗಿಲ್ಲ. ಪಂಚಾಯತಿಯವ್ರು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಇವಾಗ ವಾಸ್ತವವಾಗಿ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಅದಾದ್ಮೇಲೆ ಪಬ್ಲಿಕ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದ್ರ ವಿಚಾರವಾಗಿ ನಮ್ಮೆಲ್ಲರೂ ಡ್ಯೂಟಿ ಆಗಿರುತ್ತೆ. ನಾವು ಕನ್ಸರ್ನಿಂದಾನೇ ನಾವು ಅದನ್ನು ಮಾಡಬೇಕಾಗ್ತದೆ. ನೀವು ನೋಟಿಸ್ ಕೊಟ್ಟಿದ್ದೀರಾ ಇಲ್ಲಿ ರೆಂಟ್ಗೆ, ನಿಮ್ಮಲ್ಲಿ ರೆಂಟಲ್ಲಿರುವಂಥವ್ರಿಗೆ? ಇಲ್ಲ, ನಾನೇನು ನೋಟಿಸ್ ಕೊಟ್ಟಿಲ್ಲ. ಇನ್ಯಾರು ನೋಟಿಸ್ ಕೊಟ್ಟಿರೋದು? ನೀವೆಲ್ಲ ನೋಟಿಸ್ ಕೊಟ್ಟಿರೋದು ಖಾಲಿ ಮಾಡಬೇಕು ಅಂತ? ಮೇಡಮ್ ಅವರು ಇವ್ರೇನು ಡಾಕ್ಯುಮೆಂಟ್ಸ್ ಇದೆ ಈಗ ಅಂತಂದರೆ ಇವರು ಏನಕ್ಕೆ ಹೋಗ್ಬೇಕು ಅವರಿಗೆ ತುಂಬ 50 years ಮೇಲೆ ಅದೇ ಜಾಗದಲ್ಲೇ ಇರುವಂಥವ್ರು ಇಲ್ಲಿನ ಎಂಪ್ಲಾಯೀಸೇ ಆಗಿರ್ತಾರೇನೋ? ಇಲ್ಲಿನ ಎಂಪ್ಲಾಯೀಸ್ ಅವರೆಲ್ಲಾನು? ಮೇಡಮ್ 86 ಕ್ವಾರ್ಟರ್ಸ್ ಅಲ್ಲಿ ಇವಾಗ 47 ಕ್ವಾರ್ಟರ್ಸ್ ಆಕ್ಯುಪೈ ಆಗಿದೆ. ಅದರಲ್ಲಿ 22 ರೆಗ್ಯುಲರ್ ಔಟ್ಸೋರ್ಸ್ ಅವ್ರು ಇರ್ತಾರೆ, 9 ಜನ ರೆಗ್ಯುಲರ್ ಸ್ಟಾಫ್, ಇನ್ನು 13 ಜನ ರಿಟೈರ್ಡ್ ದಾಖಲೆಗಳಿದಾವ? ಇದೆ, ಅವರೆಲ್ಲ ರೆಂಟ್ ಕಟ್ತಾ ಇದ್ದಾರೆ. ದಾಖಲೆ ತರ್ಸಿ ಅವ್ರು ರೆಂಟ್ ಕಟ್ತಾರಲ್ಲ, ರೆಸಿಪ್ಟ್ ಫುಲ್ ಡೀಟೇಲ್ಸ್ ತಂದ್ಬಿಡೋಣ. ಎಷ್ಟು ಜನ ರಿಟೈರ್ಡ್ ಅವರು, ಎಷ್ಟು ಜನ ಔಟ್ಸೋರ್ಸ್. ರಿಟೈರ್ಡ್ ಆದವ್ರು ಈಗ ಅಲ್ಲಿ ಸ್ಟೇ ಮಾಡ್ತಾ ಇದಾರಾ? ಹೌದು ಮೇಡಮ್, ಸ್ಟೇಟ್ಮೆಂಟ್ ಇದೆ. 22 ಔಟ್ಸೋರ್ಸ್ ಎಂಪ್ಲಾಯೀಸ್ ಸ್ಟೇ ಆಗಿದ್ದಾರೆ, 9 ಜನ ಕಾಯಂ ನೌಕರರಿದ್ದಾರೆ. ನಿಮ್ಮಲ್ಲಿ ಕೆಲಸ ಮಾಡೋರೇನೆ? ಹೌದು, 16 ಜನ ನಿವೃತ್ತ ನೌಕರರಿದ್ದಾರೆ. ಇದು 19 ಬಿದ್ದೋದಿದೆ, 13 ಖಾಲಿ ಇದೆ. ಈ ಟೋಟಲ್ 86 ಫ್ಯಾಮಿಲೀಸ್ ಇದಾವೆ ಈ ಪ್ರಿಮಿಸಸ್ ಅಲ್ಲ, 86 ಕ್ವಾರ್ಟರ್ಸ್ ಇತ್ತು. ಇವಾಗ ಅದು 47 ಫ್ಯಾಮಿಲೀಸ್ ಬರ್ದಿತ್ತು. ಇವಾಗ ಮಿಕ್ಕಿದೆಲ್ಲ ಬಿದ್ದೋಗಿದೆ ಮೇಡಮ್. ಇವ್ರು ಏನ್ ಹೇಳ್ತಿದಾರೆ, ಒಂದು ಮನೆ ಕೂಡ ವಾಸಕ್ಕೆ ಯೋಗ್ಯ ಇಲ್ಲ. ಬೇಕಾದ್ರೆ ನೋಡ್ಲಿ, ಇನ್ಕ್ಲೂಡಿಂಗ್ ಅವ್ರ ಮನೆ, ಇವ್ರು ಇರೋ ಮನೆ, ಇವರು ಇನ್ಕ್ಲೂಡಿಂಗ್ ಅವ್ರ ಮನೆ ಇಲ್ಲ. ನನಗಂತ ಹೇಳ್ತಿರೋದು ಸಾಹೇಬ್ರ ಮೀಸಲಾಗಿರ್ಸೋಂತ ಅದು ಕೂಡ ವಾಸಕ್ಕೆ ಯೋಗ್ಯವಾಗಿಲ್ಲ. AW ಕ್ವಾರ್ಟರ್ಸ್ ಅಂತಿದೆ. ಇದೆ. ಏನಾಯ್ತು ಗೊತ್ತಾ ಮೇಡಮ್, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಇವ್ರು ಮಿನಿಮಮ್ ಅಟ್ಲೀಸ್ಟ್ ಈಗ ಕೆಂಗಲ್ ಹನುಮಂತ ಸ್ಕೂಲ್ ಅವ್ರು ಹೋಗಿ ಸ್ಟೇ ತರ್ತಾರೆ, ಇವ್ರಿಗೇನು ರೈಟ್ಸ್ ಇಲ್ಲ. ಅವ್ರಿಗಿರೋ ರೈಟ್ಸ್ ಕೂಡ ಇಟ್ಕೊಂಡಿಲ್ಲ ಮೇಡಮ್. ಏನ್ ಸ್ಕೂಲ್ ಅವರೇ ಈಗ ಸ್ಟೇ ತಂದಿರೋದು, ಅದಕ್ಕೆ ಇವರಲ್ಲ. ಇವ್ರ ಮಾಹಿತಿ ಹಾಕಲ್ಲಿ ಇವ್ರ ಎಂಪ್ಲಾಯ್ ಕೈಯಲ್ಲಿ ಕೇಳಿಸ್ತಾರೆ ಪಂಚಾಯತಿಗೆ, ಏನಿದೆ ನಿಮ್ಮ ಹತ್ರ ಕೊಡಿ ಅಂತ. ಇವ್ರು ಕೊಡಿ ಅಂತ ಇವ್ರು ಕೇಳಿಸ್ತಾರೆ. ಮೇಡಮ್ ನಾನು ಹೇಳೋದು, DC ಸುಪ್ರೀಂ DC ಅವ್ರ ಜೊತೆ ಆರ್ಗ್ಯುಮೆಂಟ್ ಇಟ್ಕೊಂತಾರೆ ಅಂದ್ರೆ ಏನ್ ಮೇಡಮ್? DC ಮನೆಗೆ ಎತ್ಕೊಂಡು ಹೋಗ್ತಾರೆ. 90% ಪಂಚಾಯತಿ ನೀರು ಕೊಡೋದು, 10% ಇವ್ರು ಕೊಡೋದು. ಸೊ ದೇ ಆರ್ ಕಲೆಕ್ಟಿಂಗ್ ರೆವಿನ್ಯೂ. ಪಂಚಾಯತಿ ಏನು 1 ರೂಪಾಯಿ ಕಲೆಕ್ಟ್ ಮಾಡ್ತಿಲ್ಲ. ನಾನು ಹೇಳೋದು, ಬೇರೆ ಕಡೆ ಟೆಂಡರ್ ವರ್ಸ್ ಕಾನ್ಸಂಟ್ರೇಷನ್ ಅಲ್ಲಿ 1% ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ. BGML ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ. BGML ಶೆಡ್ಸ್ ಏನ್ ಕೊಟ್ಟಿದ್ದಾರೆ ಎಂಪ್ಲಾಯೀಸ್ಗೆ, BGML ಅಲ್ಲಿ ಮೈನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ರೆಂಟೆಡ್ ಮೇಲೆ ಕೊಟ್ಟಿದ್ದಾರೆ. ಅವರು ಅವ್ರ ಹತ್ರ ರೆಂಟ್ ಕಲೆಕ್ಟ್ ಮಾಡ್ತಾರೆ. ಬಟ್ ಮೇಂಟೆನೆನ್ಸ್ ಎಲ್ಲ ನಗರಸಭೆ ಮಾಡೋದು, ರೋಡ್ ಆಗ್ಲಿ, ಲೈಟ್ ಆಗ್ಲಿ, ನೀರಾಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಯಾರು? ನಗರಸಭೆ. ದುಡ್ಡು ಕಲೆಕ್ಟ್ ಮಾಡೋದು ಯಾರು? BGML. BGML ಸ್ಟೇಟ್ ಗೌರ್ಮೆಂಟ್ಗೆ, ನಗರಸಭೆಗೆ ಏನ್ ಅಮೌಂಟ್ ಕಟ್ಟಬೇಕಾಗಿತ್ತು ಇನ್ನೂ ಕಟ್ಟಲ್ಲ. ಆಲ್ಮೋಸ್ಟ್ 9 crores ಕಟ್ಟಬೇಕು, ಇನ್ನ ವಿತ್ ಫೈನ್ ಇನ್ನೆಷ್ಟು ಕಟ್ಟಬೇಕೋ ಗೊತ್ತಿಲ್ಲ. ಅವ್ರು ಕಟ್ಟೇ ಇಲ್ಲ, ಬಟ್ ಕಂಟ್ರೋಲ್ ಅವ್ರು ಮಾಡ್ತಾರೆ. ಇದೇ ಅಲ್ಲೂ ನಮ್ಗೆ ಇದೇ ಇಶ್ಯೂಸ್. ಮೈನಿಂಗ್ ಏರಿಯಾ ಅಲ್ಲೆಲ್ಲ ಬಂದಾಗ ಅಲ್ಲಿನ ಆಫೀಸರ್ಸು ಕೋಆರ್ಡಿನೇಷನ್ ಮಾಡಿದೆ ಇದೇ ಇಶ್ಯೂಸ್ ಇದೆ. ನಿಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಪದೇ ನಿಮ್ಗೆ ಕೆಲವೊಂದು ಇಶ್ಯೂಸ್ ಕ್ಲಾರಿಫಿಕೇಶನ್ ಆಗುತ್ತೆ, ಅನ್ಲೆಸ್ ನೀವು ಕುತ್ಕೊಳ್ಳೋವರೆಗೂ. ಅನ್ಲೆಸ್ ಮೇಡಮ್ ರೈಟ್ ಸಬ್ಮಿಷನ್ ಈ ವಿಚಾರವಾಗಿ ಖುದ್ದು ನಮ್ಮ MD ಅವರೇ ತಹಸೀಲ್ದಾರ್ ಮೇಡಮ್ ಅವರಿಗೆ ಮಾತಾಡಿದ್ದಾರೆ. ದಾಖಲೆಗಳು ಏನಿದೆ ನಮ್ಮನ್ನ ಕರ್ಸ್ಕೊಂಡು ಮಾಹಿತಿ ತಗೊಂಡು ಪ್ರೋಸೆಸ್ ಮಾಡಿ ಅಂತ ಮೇಡಮ್ ಅವರೇ ಸರ್ವೆ ಮಾಡಿದ್ರೆ ಮೇಡಮ್ ಅಷ್ಟೊತ್ತಿಗೆ ಇವ್ರು ಇದೆಲ್ಲ ಇದು ಮಾಡ್ಕೊಂಡು DC ಸರ್ವೆ ಎಲ್ಲ ಮುಗೀತು. ಇವ್ರದಂತ ಏನ್ ದಾಖಲೆ ನನಗೆ ಮಾತಾಡಿದ್ರು. DC ಅವ್ರಿಗೆ ಲೆಟರ್ ಕೊಟ್ಟಿದ್ರು ಮೇಡಮ್.
ದಾಖಲೆಗಳ ಮಾಡಿಸಿಕೊಳ್ಳಿ ಅಂತ. ಸೊ ಅದ್ರ ಮೇಲೆ ನಾವು ಸರ್ವೆಗೆಲ್ಲ ನಾವು ಹಾಕಿದ್ದು. ಎಸ್ ಸರ್ವೆನು ನಿಮ್ಗೆ MD ಅವ್ರು ಮಾತಾಡಿದ್ಮೇಲೆ ನಿಮ್ಗೆ ಆ ಕನ್ಸರ್ನ್ ಇರ್ಬೇಕಲ್ಲ. ನಿಮ್ MD ಅವ್ರು ತಹಸೀಲ್ದಾರ್ಗ್ ಮಾತಾಡಿದಾರೆ, ತಹಸೀಲ್ದಾರ್ಗ್ ಮಾತಾಡಿದ್ಮೇಲೆ ತಹಸೀಲ್ದಾರ್ ಬರ್ತಾರೋ, ತಹಸೀಲ್ದಾರ್ ಮೇಲೆ AC-ನೋ DC-ನೋ ಬಂದಾಗ ಇಟ್ ಇಸ್ ಯುವರ್ ಡ್ಯೂಟಿ. ನೀವೇ ಲೆಟರ್ ಕೊಟ್ಟಿದ್ದೀರಾ ಸರ್ವೆ ಮಾಡಿ ಅಂತ ಅಂದ್ಬಿಟ್ಟು, ತಹಸೀಲ್ದಾರ್ ಅವ್ರು ಬರ್ತಾ ಇದಾರೆ ನಿಮ್ ಹತ್ರ ಸರ್ವೆ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಬಂದಾಗ ಇಟ್ ಇಸ್ ಯುವರ್ ಡ್ಯೂಟಿ ಅವ್ರ ಹತ್ರ ಕೆಲಸ ತಗೊಳ್ಳೋದು, ಸಬ್ಮಿಷನ್ ನಿಮ್ ಪ್ರಾಬ್ಲಮ್ಸ್ ಹೇಳೋದು. ಸಬ್ಮಿಷನ್ ಮೇಡಮ್. ಅವರು MD ಅವ್ರು ಮಾತಾಡಿದ ನಂತರ ನಾನೇ ಖುದ್ದಾಗಿ ದಾಖಲೆಗಳನ್ನ ತಗೊಂಡೋಗಿ ಮೇಡಮ್ ಆದ್ಮೇಲೆ ಸರ್ವೆಗೆ ಹಾಕಿದ್ದು ಮೇಡಮ್. ನಾನು ಸರ್ವೆ ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್. ಸರ್ವೆಗೆ ನಾನು ವಿಟ್ನೆಸ್ ಮಾಡಿದ್ದೀನಿ. ಸರ್ವೆ ವರದಿ ಈಗ ಯಾರು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಸರ್ವೆ ವರದಿ ಅವ್ರಿಗೂ ತಲುಪಬೇಕಲ್ವಾ? ಆ ವರದಿ ನಾವು DC ಕೊಡ್ಬೇಕು ಮೇಡಮ್. ಇವ್ರು ಕೊಡಕ್ ಬರೋದಿಲ್ಲ. DC ನನ್ಗೆ ವರದಿ ಕೇಳಿದ್ರೆ ನಾನು DC ಕೊಡ್ತಾ ಇದ್ದೀನಿ. ಓಕೆ, ಡಿಪಾರ್ಟ್ಮೆಂಟ್ ವೈಸ್ ಇಲ್ಲಿ ಏನು ಚರ್ಚೆ ಬೇಡ. ಪಬ್ಲಿಕ್ದು ನೋಟಿಸ್ ಕೊಟ್ಟಿರೋದು ಪಂಚಾಯತಿನೇನಾ? ಕರೀಲಿ, ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ವಾ ನಾವು ಬರ್ತಾ ಇದೀವಿ ಅಂತ? ಫಾರ್ಮಾಲಿಟಿಗೆ ಹೇಳಿದ್ವಿ ಅಷ್ಟೇ, ಹೇಳ್ಬೇಕಲ್ಲ. ಯಾರು ಖಾಲಿ ಮಾಡಿಸುವ ಉದ್ದೇಶ ಏನಿಲ್ಲ ಮೇಡಮ್. ಉದ್ದೇಶ ಅಂತ ಉದ್ದೇಶ ಏನಿಲ್ಲ ಮೇಡಮ್. ಫಾರ್ಮಾಲಿಟಿ ಸಾಹೇಬ್ ಹೇಳಿದ್ದಾರೆ. ಇವರು AEE ವರ್ಸಸ್ ನಾವು ಅಷ್ಟೇ. AEE ಅಂದ್ರೆ ಶಿವಕುಮಾರ್ ಅವರಲ್ಲ, ಆ ಪೋಸ್ಟ್ ವರ್ಸಸ್ ನಾವು ಊರವರು. ಇಲ್ಲೇ ಪೋಸ್ಟ್ ಅಷ್ಟೇ. ವೈ ದ ಪೋಸ್ಟ್ ಇಸ್ ಟೇಕನ್. ನನ್ನ ಇಲಾಖೆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಫ್ರೆಂಡ್ಲಿ ಆಗಿ ಯಾಕೆ ಹೋಗಲ್ಲ ಅನ್ನೋದು ನಂದು. ಟೆಂಪರರಿ ಬೇಸ್ ಅಲ್ಲಿ ಏನು ಇವರು ವರ್ಕರ್ಸ್ ತಗೊಂಡಿದ್ದಾರೆ ಏನು ಇಲ್ಲದೆ RTI ಅಲ್ಲಿ ನಮ್ಮ ಫ್ರೆಂಡ್ಲಿ ಆಗಿ ಯಾಕೆ ಹೋಗಲ್ಲ ಅನ್ನೋದು ಮೇಡಮ್. DC ಬಂದ್ರಲ್ಲ RTI ಅಲ್ಲಿ ಹಾಕ್ಸಿದ್ದಾರೆ. RTI ಅಲ್ಲಿ ಹಾಕ್ಸ್ತಾರೆ. ನಾನು ಇಲ್ಲಿ ಆಫೀಸರ್ ಇದ್ದೀನಿ ಸರ್, ನನಗೆ ತೊಂದರೆ ಆಗುತ್ತೆ. ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದೀರಾ, ದಯವಿಟ್ಟು ಫೋನ್ ಮಾಡಿದ್ರು ಬರ್ಲೇ ಇಲ್ಲ ಮೇಡಮ್. ಮೇಡಮ್ ಇದೆಲ್ಲ ಏನಾದ್ರು ನಾವು ಅಡ್ಡ ಹೇಳಿದ್ವಿ. ನಮಗೆ rivalry ಇಲ್ಲ. Next ನಮ್ಮ ಎಲೆಕ್ಷನ್ ಬರ್ಬೇಕು. ಇವರು DC ಅವ್ರು ಬಂದಾಗ ಇವ್ರು ಎಂಟ್ರಿ ಪಾಯಿಂಟ್ ಅಲ್ಲಿ ಇವ್ರು ಇರ್ಲೇ ಇಲ್ಲ. ಬರೋ ಹಿಂದೆ ದಿವಸ ನೀವೇ ಮಾತಾಡ್ಬಿಟ್ರೆ ಇರೋದೇ ಹೇಳ್ತಾರೆ. ತಪ್ಪು ಹೇಳ್ತಾ ಇರೋದೇನಿಲ್ಲ. ಆರೋಪ ಮಾಡ್ತಿದ್ದೀರಲ್ವಾ? ಅಲ್ಲ ಸರ್, ನೀವು ರಿಸೀವ್ ಮಾಡ್ಲಿಲ್ಲ. 100 ವರ್ಷ ಆದ್ರೂ ನಾವು ಕಿತ್ತಾಡಕ್ ಸಾಧ್ಯವೇ ಇಲ್ಲ ಇವರಿಂದ. ಅವ್ರ ಡೈಲಿ ವೇಜಸ್ ಅವರು ಸಾಹೇಬ್ರಲ್ಲ ಮೇಡಮ್. ಅದೇ ಸಾಹೇಬ್ರಲ್ಲ. ನೀವೇನ್ ಕೆಲಸ ಮಾಡ್ತೀರಣ್ಣ ಇಲ್ಲ? ಏನ್ ಕೆಲಸ ಮಾಡ್ತೀರಾ? ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಎಲ್ಲಿರೋದ್ ನೀವು? ಅಂತಟ್ಟಲ್ಲಿ. ನೀವ್ RTI ಅಲ್ಲಿ ಹಾಕಿದೀರಾ? ಹೌದು ಮೇಡಮ್. ಏನಂತ ಹಾಕಿದೀರಾ? ಇದ್ರದ್ದು ಏನು ಇದಿಲ್ಲ, ಲ್ಯಾಂಡ್ ಎಷ್ಟಿದೆಯೋ ಅಷ್ಟನ್ನ ಇದು ಮಾಡ್ಕೊಡಿ. ಲ್ಯಾಂಡ್ ನೀವೇನ್ ಕೆಲಸ ಮಾಡೋದು? ನೀವೇನ್ ಕೆಲಸ ಮಾಡೋದಲ್ಲಿ? ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಏನಾಗಿ? ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತೀವಿ. ಬಿಲ್ ಕಲೆಕ್ಟರ್. ಏನ್ ಕೇಳ್ಬೋದು ಪಂಚಾಯತಿಯಲ್ಲಿ ನೀವು? ಇದ್ರ ಲ್ಯಾಂಡ್ ಎಷ್ಟಿದೆ, ಇದ್ರದ್ದು ವಾಟರ್ ವಾಟರ್ ಸಪ್ಲೈದು ಅದು ಎಷ್ಟಿದೆ ಅಷ್ಟು ಕೊಡಿ ಅಂತ ಹೇಳಿ. ಯಾವಾಗೂ ಹಾಕ್ತಿದಾಗ ಹೀಗೆ ಹಾಕ್ಬೇಕು ಅಂದ್ರೆ ಏನ್ ಕಾರಣ? ಇದಕ್ ಮುಂಚೆ ಇಲ್ಲೇ ಇದೀರಾ? ಎಲ್ರಿಗೂ ಇಲ್ಲಿ ಎಂಪ್ಲಾಯಿ ಆಗಿದ್ದೀರಲ್ಲ, ಇಲ್ಲಿ ಎಂಪ್ಲಾಯಿ ಆಗಿ ಎಷ್ಟು ವರ್ಷದಿಂದ ಇದ್ದೀರಾ? ಒಂದು 19 ವರ್ಷ. 19 ವರ್ಷ. ಅವಾಗ ಗೊತ್ತಾಗ್ಲಿಲ್ಲ ಇದ್ ಲ್ಯಾಂಡ್ ಯಾರ್ದು ಅಂದ್ಬಿಟ್ಟು? ಅವಾಗ ಈ ತರ ನಿಮ್ಗೆ ಅರ್ಥ ಆಗ್ಲಿಲ್ಲ ಇದ್ ಲ್ಯಾಂಡ್ ಯಾರ್ದು? ಸಮಸ್ಯೆ ಆಗಿಲ್ಲ. ಏನ್ ಸಮಸ್ಯೆ? ಈ ತರ ಏನೋ ಅವ್ರು ಖಾಲಿ ಮಾಡಕ್ಕೆ ಸಾಹೇಬರು ನೇರವಾಗಿ ಕರೆಸಿ ಹೇಳಿದಂತ ಸಂದರ್ಭದಲ್ಲಿ ಯಾವತ್ತೂ ಹೇಳಿಲ್ಲ ಅಂತ. ಯಾವ್ದೇ AEE ಇದ್ದಂತವ್ರಿಗೂ ಯಾರು ಹೇಳಿಲ್ಲ. 8th ಬ್ಲಾಕ್ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ ಮೇಡಮ್, ಇವ್ರದೇ. ಇವ್ರು ಕ್ಲೀನ್ ಮಾಡ್ಸಲ್ಲ, ನಾವು ಕ್ಲೀನ್ ಮಾಡ್ಸೋದು. ಪಬ್ಲಿಕ್ ಇಂಟ್ರೆಸ್ಟ್ ಕೂಡ ಇಲ್ಲ ಮೇಡಮ್. ನಾವೇ ಶಂಕರ 1000 ಕೇಳಿ. ಶಂಕರ ನಮ್ಮ ಹುಡುಗ, ನಾವು ಸಹಾಯವ್ರು, ನಾವೇನ್ ಕಿತ್ತಾಡ್ಕೊಳಕ್ಕಾಗಲ್ಲ. ಇಲ್ಲಿರೋ ಮನೆಯವರು ಯಾರನ್ನಾದ್ರೂ ಒಬ್ಬನ್ ಖಾಲಿ ಮಾಡಿಸ್ತೀವಿ ಅಂದ್ರು ನಾವು ಮಾಡಕ್ಕೂ ಬಿಡಲ್ಲ ಮೇಡಮ್. ಇವ್ರದ್ದೇನು ನಾವು ನೀವ್ಯಾಕೆ AEE ಕೆಲಸ ಮಾಡ್ಕೊಂಡು ಹೋಗಿ? ಇಲ್ಲೇನ್ ರಾಜಕೀಯ ಬೇಕಾಗಿಲ್ಲ ನಿಮ್ಗೆ. ಹೆಂಗ್ ಖಾಲಿ ಮಾಡಿಸ್ಬಿಡ್ತಾರೆ ಸರ್ ಅವ್ರನ್ನೆಲ್ಲ? ಏನಕ್ಕೂ ಖಾಲಿ ಮಾಡ್ಸಲ್ಲ ಸರ್. ನೀವು ಬಿಟ್ರೆ ಸಾಕು ಸರ್. ಮೇಡಮ್ ಇವ್ರು 1000 ಸತಿ ಖಾಲಿ ಮಾಡಕ್ಕೆ ಅವ್ರು ಕೊಟ್ಟಿದ್ದಾರೆ ನೋಟಿಸ್ಗಳು. ನಾವು ಬೇಡ ಇರ್ಲಿ ಅಂತ ಹೇಳಿದೀವಿ. 1000 ಸತಿ ಇವ್ರು ಕೊಟ್ಟಿದ್ದಾರೆ. ನಾವು ಕ್ಲೀನ್ ಮಾಡ್ಸೋದು, ಪ್ರತಿಯೊಂದು ಮಾಡ್ಸೋದು, ದುಡ್ಡು ಕಲೆಕ್ಷನ್ ಮಾಡೋದು ಇವರು. ಕಟ್ಟೋದು, ಕ್ಲೀನ್ ಮಾಡಿಸೋದೆಲ್ಲ 30,000 ರೂಪಾಯಿ ಅನುದಾನ ಹಾಕಿದ್ದಾರೆ. ಜಾಸ್ತಿ ತಲೆನೋವು ಪಂಚಾಯತಿನೂ ನಿಮ್ ಜೊತೆ ಇದ್ಕೊಂಡು ನೀವು ಬೇರೆ ಬೇರೆ ತಲೆನೋವು ಮಾಡಕ್ ಬರ್ತಿದ್ದೀರನಪ್ಪ. ಪಂಚಾಯತಿ ಮೇಲೆ ಏನ್ ನಿಮ್ ವಿಚಾರ? ಪಂಚಾಯತಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಂಬಳ ಕೊಡಲ್ವಲ್ಲ? ಅವ್ರು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಬಿಲ್ ಮಾಡಿದ್ರೆ ಸಂಬಳ ಆಗಲ್ವಲ್ಲ?
ಹೋಗ್ಬಿಟ್ಟು ಇಲ್ಲ ಸರ್ ವಿತೌಟ್ ಯುವರ್ ನಾಲೆಡ್ಜ್ ಸರ್ ನಿಮ್ಮ ಏನು ಹೇಳಿಲ್ಲ. ನೀನೇ ಮಾಡಿದ್ಯಾ ನಿನಗೆ ರಾತ್ರಿ ಕನ್ಸು ಬಿತ್ತು, ಬೆಳಗ್ಗೆ ಹೆಂಗ್ ಸಿಕ್ತು? ವಿತ್ PID ನಂಬರ್ ಮೇಡಮ್, PID ನಂಬರ್. ನಾನು ಹೇಳ ಮೇಡಮ್, ಊರಿಗೆ ಸಮಸ್ಯೆ ಇದೆ, ಊರ್ ಜನ ಸೇರಿ ಸಾಲ ಮಾಡ್ಕೊಂತಾರೆ, ನೀವ್ ಯಾಕೆ ಕೋಆಪರೇಟ್ ಮಾಡಲ್ಲ ಅಂತೀನಿ ಮೇಡಮ್. ಆಯ್ತು, ಇವಾಗ ಮಾಡಿದ್ದಾರೆ ಅಂತ ನಿಮ್ಮ ಆಪಾದನೆ ಇದೆ. ನಾನು ರೆವಿನ್ಯೂ ನಿಮ್ಮ ಆಪಾದನೆ ಅವ್ರು ಬಂದಾದ್ಮೇಲೆ AW ಆಗಿ ಅವ್ರ ಜವಾಬ್ದಾರಿಯಲ್ಲಿ ಅಷ್ಟೇ ಇರ್ಬೇಕಾಗಿತ್ತು. ಬೇರೆ ಯಾವ್ದಾದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ DC ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಅವರ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಅನ್ನೋದು ಒಂದು ಆಪಾದನೆ. ಪಂಚಾಯತಿ ಕೊಡೋಕ್ಕಿಂತ ಮುಂಚೆ ಅವರೇ ನೋಟಿಸ್ ಕೊಟ್ಟಿದ್ರು ಇಲ್ಲಿರುವಂತವರಿಗೆ ಅಂತ ನಿಮ್ಗೆ ಹೌದಲ್ವಾ? ಏನಾದ್ರು ವಿಚಾರಗಳನ್ನ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಹೈಯರ್ ಆಫೀಸರ್ಸ್ ಮೀಟಿಂಗ್ ಕರೆಯೋರ್ಗು ನೀವು ಸ್ವಲ್ಪ ಸಮಾಧಾನವಾಗಿ. ಇವಾಗ ಪಬ್ಲಿಕ್ ಇಂಟ್ರೆಸ್ಟ್ ಇಂದಾನು ನಾವು ಬಂದಿದೀವಿ ಈ ಜಾಗದಲ್ಲಿ. ನೋಡಿ, ಸಮಸ್ಯೆ ಇದೆ, ಇಲಾಖೆ ಮಧ್ಯದಲ್ಲಿ ಸಮನ್ವಯತೆ ಇಲ್ಲ, ಸಮಸ್ಯೆ ಇದೆ. ನೀವು ಸರಿಯಾಗಿ ನಡ್ಕೊಂಡಿದ್ದೀರೋ ಇಲ್ಲೋ ನೀವು ಅರ್ಥ ಮಾಡ್ತೀವಿ. ನಿಮ್ ಜವಾಬ್ದಾರಿ ಆಗಿದೆ, ಹೌದಲ್ಲ? ತಹಸೀಲ್ದಾರು ಕಂಪ್ಲೇಂಟ್ ಇಲ್ಲ ಅಂದ್ರೆ ಬರಲ್ಲ. ಅವ್ರಿಗೆ ಕಂಪ್ಲೇಂಟ್ ಹೋದಾಗ ಅವ್ರ ಡ್ಯೂಟೀಸ್ ಇದೆ, ರೆಸ್ಪಾನ್ಸಿಬಲ್, ಅವ್ರ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅದರಿಂದ ಕಮ್ ಟು ದಿಸ್ ಪ್ಲೇಸ್. ನೀವು ಅವಾಗ ಬರ್ಬೇಕು. ಮೇಡಮ್, ಇದ್ರ ವಿಚಾರ ಹೀಗಿದೆ ನಮ್ಮಲ್ಲಿ ದಾಖಲೆ ಇದಿದೆ. 20 years ಇಂದ ಅಥವಾ 120 years ಇಂದ ವಿ ಆರ್ ಹಿಯರ್ ಅಲ್ವಾ? ಅದನ್ನ ನೀವ್ ಹೆಂಗ್ ಕಮ್ಯುನಿಕೇಟ್ ಮಾಡ್ಬೇಕು? ಫಾರ್ ಯುವರ್ ತಹಸೀಲ್ದಾರ್ ಫಸ್ಟ್ ಕಮ್ಯುನಿಕೇಟ್ ಮಾಡ್ಬೇಕು. ತಹಸೀಲ್ದಾರ್ ಫೋನ್ ಮಾಡಿ DC ಬರ್ತಾರೆ ಅಂದ್ರೆ 10 ನಿಮಿಷ, ಇಲ್ಲಿಂದ 5 ನಿಮಿಷ ಆಗತ್ತಾ? ಅಲ್ಲ, 10 ನಿಮಿಷನೇ ಆಗತ್ ನಡ್ಕೊಂಡ್ ಬರಕ್ಕೆ. ಇಟ್ ಇಸ್ ಯುವರ್ ಡ್ಯೂಟಿ ಟು ರಿಸೀವ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನ ರಿಸೀವ್ ಮಾಡ್ಕೊಳ್ಳೋದು. ಇಲ್ಲಿ ನಿಮ್ಗೆ ಹೇಗಿದ್ಯೋ ಅನ್ನೋ ಗೊತ್ತಲ್ಲ, ಗೆಸ್ಟ್ ಹೌಸ್ ಕರ್ಕೊಂಡು ಹೋಗೋದು, ಏನ್ ವಿಚಾರವಾಗಿ ಬಂದಿದಾರ ಅಂತ ಅವ್ರ ಸಬ್ಮಿಷನ್ ಏನು ಅಥವಾ ನಿಮ್ ಸಬ್ಮಿಷನ್ ಏನು, ಆ ಕಮ್ಯುನಿಕೇಶನ್ ಬರಲ್ವಾ? ನೀವೊಂದು ಇಲಾಖೆಯಲ್ಲಿ ಈ ಜವಾಬ್ದಾರಿ ಸ್ಥಾನಕ್ಕೆ ಬಂದಿದ್ದೀರಾ, ನಿಮ್ ಇಲಾಖೆ ಆಫೀಸರ್ಸ್ ಬಂದಾಗ ನೀವ್ ಹೇಗ್ ನಡ್ಕೋತೀರಾ? ನಿಮ್ MD ಬಂದ್ರೆ ಹೇಗ್ ನಡ್ಕೋತೀರಾ? ನಾನು ರಿಸೀವ್ ಮಾಡಿಲ್ಲ ಅಂತ ಆರೋಪ ಬೇಡ ಮೇಡಮ್. ನಾನು ರಿಸೀವ್ ಮಾಡ್ಕೋಬೇಕಾದ್ರೆ ನನಗೆ ಮಾಹಿತಿ ಇರಬೇಕು. ನಾನು ಅಲ್ಲಿಗೋ ಸ್ಥಳದಲ್ಲಿ ನನ್ಗೆ ಎಕ್ಸ್ಕವೇಷನ್ ಆದಾಗ ಅಷ್ಟೇ ನನ್ ಮಾಹಿತಿ ಬರ್ತದೆ. ನಾವು ಅಲ್ಲಿ ಹೋದಾಗ ಫೋನ್ ಮಾಡಿಕೊಡ್ತಾರೆ ಇವರು ಅಧ್ಯಕ್ಷರು. ಅವಾಗ ಫೋನ್ ಮಾಡಿದಾಗ DC ಅವ್ರು ಮಾತಾಡ್ತಾರೆ. ಹಿಂದಿನ ದಿವಸ ಕಾಲ್ ಮಾಡಿದ್ವಿ, ಮಾಹಿತಿ ಇಲ್ಲ ಅಂದ್ರಲ್ಲ ಮೇಡಮ್. ಹಿಂದಿನ ದಿವಸ ಕಾಲ್ ಮಾಡಿದಾಗ ರಿಸೀವ್ ಮಾಡ್ಲಿಲ್ಲ. ತಹಸೀಲ್ದಾರ್ ಮೇಡಮ್ ಮಾಡಿದಾರೆ, ನಾನ್ ಮಾಡಿದೀನಿ, ನಮ್ PDO ಸರ್ ಮಾಡಿದಾರೆ. ಆಯ್ತು, ನಿಮ್ದು ಆ ಸಿಸ್ಟಮ್ ಎಲ್ಲ ಸರಿನೋ ತಪ್ಪೋ ಈ ಆರ್ಗ್ಯುಮೆಂಟ್ ಬರೋದ್ ಬೇಡ. ನಿಮ್ ಸ್ಟಾಫ್ ಏನು ಮಾತಾಡೋದ್ ಬೇಡ. ನಾವು ಏನ್ ಸ್ಟ್ಯಾಂಡ್ ತಗೊಳ್ಳೋದು, ನಾನು ತಹಸೀಲ್ದಾರು ಸರ್ವೆ ಅವರು ಕುತ್ಕೊಂಡು ನಿಮ್ ಜೊತೆ ಒಂದ್ ಮೀಟಿಂಗ್ ಆಗೋವರೆಗೂ, ಇವ್ರು 19 ವರ್ಷ ಇದಾರ, 50 ವರ್ಷದಿಂದ ಎಂಪ್ಲಾಯೀಸ್, ಅವ್ರು ನಿಮ್ಮ ಎಂಪ್ಲಾಯೀಸ್. ನೀವು ಇರೋ ಕ್ವಾರ್ಟರ್ಸ್ ನ ಮೇಂಟೈನ್ ಮಾಡ್ತೀರಾ, ಬೇತ್ಮಂಗ್ಲಾಗ್ ನೀರ್ ಸರ್ವಿಸ್ ಕೊಡ್ತಾ ಇದೀರಾ, ಬೇರೆ ಏನ್ ಮೇಂಟೈನ್ ಮಾಡ್ತಾ ಇದೀರಾ, ಅದೇ ನಿಮ್ ಹಿಸ್ಟ್ರಿಯಲ್ಲಿ ಗೊತ್ತಿರುತ್ತೆ. ನಿಮ್ ರೆಕಾರ್ಡ್ಸ್ ಅಲ್ಲ, ನಿಮ್ ಹಿಸ್ಟ್ರಿಯಲ್ಲೇ ಗೊತ್ತಿರತ್ತೆ ನೀವ್ ಏನೇನ್ ಸರ್ವಿಸ್ ಮಾಡ್ತಾ ಇದೀರಾ ಬೇತ್ಮಂಗ್ಲಾಗೆ ಅಥವಾ ಇನ್ನೊಂದ್ ಜಾಗಕ್ಕೆ ಅಲ್ಲ. ಆಮೇಲೆ ನಗರ ಭಾಗದಲ್ಲಿ ನಮಗೂ KGF ಅಲ್ಲಿ ಎಲ್ಲೆಲ್ಲಿ 50% ಆಫ್ ಏರಿಯಾ KGF ಅಲ್ಲಿ ನೀವೇ ಅದು ವಾಟರ್ ಸಪ್ಲೈಸ್ ನ ಮೇಂಟೈನ್ ಬೇರೆ ಮಾಡ್ತಾ ಇರೋದು. ನಾವು ಡ್ರಿಲ್ ಮಾಡಿ ನಗರಸಭೆಯಿಂದ ನಿಮ್ಗೆ ಕೊಡ್ತಾ ಇರೋದ್ರಿಂದ ಚರ್ಚೆನೆ ಮಾಡ್ಕೊಂಡು ಕಾಲ ಹಾಕೋದ್ ಬೇಡ. ಅವ್ರಿಗೆ ನೋಟಿಸ್ ಕೊಡಕ್ ಬಂದ್ರೆ ನನಗ್ ಸ್ಟೇ ತರಕ್ ಬರಲ್ವಾ, ಇನ್ನೊಂದ್ ಮಾಡಕ್ ಬರಲ್ವಾ? ಈ ಲೆವೆಲ್ ಗಿಳಿಕು. ಇನ್ನೂ ಸ್ವಲ್ಪ ಆಲೋಚನೆಗಳೇ ಎತ್ತರವಾಗಿ ಮಾಡ್ಬೇಕಾಗತ್ತೆ. ತಪ್ಪು ಆಲೋಚನೆಗಳು ಇಲ್ಲಿ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಬಂದು ಹೋಗಿರುತ್ತೆ. ಬಟ್ ಆಲೋಚನೆ ಇವಾಗ ಇಳ್ದಿದಿರಲ್ಲ, ಅವ್ರು ಇಳ್ದಿರೋದು ಅಥವಾ ನಿಮ್ಮ ಇನ್ಫ್ಲೂಯೆನ್ಸ್ ಮೇಲೆ ಅವ್ರು ಇಳ್ದಿರೋದು ನನಗೆ ಗೊತ್ತಲ್ಲ. ಬಟ್ ತಪ್ಪು ಅವೆಲ್ಲ. ನೀವ್ ಇಲ್ಲಿನ ಅನ್ನ ತಿಂತಾ ಇದೀರ್ರಿ, ಇಲ್ಲಿಂದ ಅನ್ನ ತಿಂತಾ ಇದಾರೆ. ಒಂದ್ ಶಿಸ್ತು ಇರ್ಬೇಕು, ಜವಾಬ್ದಾರಿನೂ ಇರ್ಬೇಕು. ಅರ್ಥ ಆಯ್ತಾ? ಇದೇ ಗಾಳಿಯಲ್ಲಿ ಇಲ್ಲೇ ನೀರ್ ಕುಡ್ಕೊಂಡು ಇದೇ ಕ್ವಾರ್ಟರ್ಸ್ ಅಲ್ಲಿ ಗೌರ್ಮೆಂಟ್ ಎಲ್ಲಾ ಸರ್ವಿಸಸ್ ನ ಎಂಜಾಯ್ ಮಾಡ್ಕೊಂಡು ನೀವು ತಲಾಟ ಮಾಡ್ಕೊಂತೀರಾ ಇಲಾಖೆಗಳಲ್ಲೆಲ್ಲ. ಕಾನೂನ್ ನಿಮ್ಗೆ ಗೊತ್ತಿರತ್ತಾ? ಕಾನೂನ್ ನಿಮ್ಗೆನ ಗೊತ್ತಿರೋದು, ಇನ್ಯಾರಿಗೂ ಕಾನೂನ್ ಗೊತ್ತಿರಲ್ವಾ? ಕಡಿಮೆ ಮಾಡ್ಬೇಕೆಲ್ಲ. ಆಟ ಆಡ್ಕೊಂಬೇಡಿ. ಇನ್ನೋಸೆಂಟ್ಸ್ ಜೊತೆ ಆಟ ಆಡ್ಕೊಳ್ಳೋದು ಕಲಿಬೇಡಿ. ನೀವೇನ್ ನೋಟಿಸ್ ಕೊಟ್ಟಿದ್ದೀರಾ? ಇದು ಗ್ರಾಮ ಪಂಚಾಯತಿ ಅವ್ರು ಸರಿ, ನಿಮ್ದೆಲ್ಲಿ ನೋಟಿಸ್ ಏನ್ ಕೊಟ್ಟಿದ್ದೀರಾ? ನಮ್ಮ ಎಂಪ್ಲಾಯೀಸ್ ಕೊಟ್ಟಿರೋದ ಒಂದ್ ಕಾಪಿ ತನ್ನಿ, ಅಟೆಂಡೆನ್ಸ್ ತನ್ನಿ. ಏನ್ ಕಂಡೀಷನ್ ಅಲ್ಲಿದೆ? ಪಬ್ಲಿಕ್ ಬಂದ್ರೆ ಟಾಯ್ಲೆಟ್ ಇಂದ ಫೋಟೋಸ್ ತೆಗೆದು ಇದು 1 DPR ಮಾಡ್ಬೇಕು. ಫೋಟೋಸ್, ಕಲರ್ ಪ್ರಿಂಟ್. ಮತ್ತೆ ನೀವು 87 ಇದೆ ಅಂತ ಇದ್ದೀರಲ್ಲ, 87 ಅಲ್ಲಿ ಬಿದ್ದೋಗಿರೋದು ಎಷ್ಟು? ನಿಮ್ ಡ್ಯೂಟಿ ಎಷ್ಟು ಬಿದ್ದೋಗಿದೆ, ಎಷ್ಟು ನಿಮ್ ಕ್ವಾರ್ಟರ್ಸ್ ಆದಿಯಾಗಿ ಲಿವಿಂಗ್ ಕಂಡೀಷನ್ಸ್ಗೆ ಚೆನ್ನಾಗಿ ಇದೆ, ಮೇಂಟೆನೆನ್ಸ್ ಮಾಡಿದೀರಾ, 120 years ಇಂದ ಮೇಂಟೆನೆನ್ಸ್ ಮಾಡಿದೀರಾ, ವಾಟರ್ ಸರ್ವಿಸ್ ಕೊಟ್ಟಿದ್ದೀರಾ, ಲೈಟಿಂಗ್ ಕೊಟ್ಟಿದ್ದೀರಾ, ರೋಡ್ ಕೊಟ್ಟಿದ್ದೀರಾ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ.
ನೀವೇ ಅಂತಲ್ಲ, ಒಂದ್ 20 ವರ್ಷದಿಂದ ನಿಮ್ ಆಫೀಸರ್ಸ್, ನಿಮ್ ಜಾಗದಲ್ಲಿ ಬಂದಿರೋ ಅಧಿಕಾರಿ ಏನೇನ್ ಸರ್ವಿಸಸ್ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ, ವಿತ್ ರೈಟಿಂಗ್ ಕೊಡಿ ನೀವು. ಅರ್ಥ ಆಯ್ತಾ? ಮೇಡಮ್ ನನಗೆ DC ಇಂದ ಬಂದ್ರೆ ಇವರು DC ಕೊಟ್ಟಿದ್ರು ಡಾಕ್ಯುಮೆಂಟ್ಸ್ ಮಾಡ್ಕೊಡಿ ಅಂತ. DC ಇಂದ ಬಂದ್ಮೇಲೆ ಸರ್ವೆಗೆ ಹಾಕಿದೆ. ಸರ್ವೆ ಡಾಕ್ಯುಮೆಂಟ್ಸ್ ಪ್ರಕಾರ ಇದು ಊರು ಅಂತ ಇದೆ. ಊರು ಅಂತಂದ್ರೆ ಅದು ಗ್ರಾಮ ಪಂಚಾಯತಿ ಜಾಗ. ಸೊ ಅದೇ ರಿಪೋರ್ಟ್ ನ ಈಗ ಸಬ್ಮಿಟ್ ಮಾಡ್ತಾರೆ DC. ರೆವಿನ್ಯೂ ಬರೋದಿಲ್ಲ ಇದು. ಬಂದು ಕುತ್ಕೊಳ್ಳೋ, ನೀವು ರಿಪೋರ್ಟ್ ಇಟ್ಕೊಳ್ಳಿ. ಒಂದು ಮೀಟಿಂಗ್ ಇವ್ರ ಜೊತೆ ಮಾಡೋವರ್ಗು ಕೂಡ ಏನು ಅಂದ್ರೆ ಇವ್ರಿಗೆ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಎಲ್ಲ ಹೇಳ್ತಾ ಇದಾರೆ, ಆಫ್ಟರ್ ಇಂಡಿಪೆಂಡೆನ್ಸ್ ಡೇ ಏನು ಇವರು ನನಗೂ ಮಾಹಿತಿ ಕೊಡ್ತಾ ಇಲ್ಲ. ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ 120 years ಹಿಂದೆ ಈ ಜಾಗ ಏನೆಲ್ಲ ಆಗ್ತಿತ್ತು ಅಂದ್ರೆ, ಇದು ಮೊದಲು ಗಾರ್ಡನ್ ಇತ್ತು ಅಂತ ಹೇಳ್ತಾ ಇದ್ದಾರೆ, ವಾಕಿಂಗ್ ಪಾತ್ ಇತ್ತು. ಮತ್ತು ನಮಗೆ ಇದು KGF ಡೆವಲಪ್ಮೆಂಟ್ ಅಥಾರಿಟಿ, ನಮ್ದು KGF ಸಪ್ರೇಟ್ ಆದ್ರೆ ಇದೆಲ್ಲ KGF ಲಿಮಿಟಿಗೆ ಬರುತ್ತೆ. ಇದು ಪಟ್ಟಣ ಪಂಚಾಯತಿಗೆ ನಾನು ಪ್ರಪೋಸ್ ಮಾಡಿದ್ದೀನಿ, ಅದು ಆಲ್ಮೋಸ್ಟ್ ಆ ಪ್ರೋಸೆಸ್ ಅಲ್ಲಿ ಇದೆ. ಈಗ ಆಗ್ಲೂ ಆಗ್ಬಿಡ್ಬೋದು. ಅವಾಗಿಂದಾಗ ಇಲ್ಲೊಂದು 50,000 ಜನಸಂಖ್ಯೆ ಇದ್ರೆ ಪಾರ್ಕ್ಗೆ, ಉದ್ಯಾನವನ ಮಾಡೋದಕ್ಕೆ, ಅಲ್ಲಿಗೆ ವಾಕಿಂಗ್ ಪಾತ್ಗೆ, ಈ ಕಡೆ ನಡ್ಕೊಂಡು ಹೋಗೋದಕ್ಕೆ ಏನಾದ್ರು ದಾರಿ ಇವೆಲ್ಲ ಮಾಡೋದಕ್ಕೆ, ಆ ದೂರದೃಷ್ಟಿಯಿಂದ ಏನಾದ್ರು ಮಾಡೋದಕ್ಕೆ ಏನೂ ಇಲ್ಲದೆ ಆಗೋದು ಬೇಡ. ಇವ್ರ ತಪ್ಪು ಇನ್ಯಾರೋ ತಪ್ಪಿಂದ, ಅದರಿಂದ ವಿ ವಿಲ್ ಹ್ಯಾವ್ ದಿಸ್ ಒನ್ ಮೀಟಿಂಗ್ ಕೂಡ. ಡಿಫ್ರೆನ್ಸಸ್ ಬಂದಿದೆ, ಯಾಕಂದ್ರೆ ರೋಡಲ್ಲಿ ನಿಂತಾಗ ಅಥವಾ ಬಂದಾಗ ಹೈಯರ್ ಆಫೀಸರ್ಸು ನಡ್ಕೊಳ್ಳೋ ರೀತಿ, ನೀತಿ, ಬಿಹೇವಿಯರ್ಸು ಎಲ್ಲ ಡಿಫ್ರೆನ್ಸಸ್ ಬಂದ್ಬಿಟ್ಟಿದೆ. ಸೊ ವಿ ವಿಲ್ ನಾಟ್ ಡಿಸ್ಕಸ್ ಹಿಯರ್. ಇಲ್ಲಿ ಚರ್ಚೆನೆ ಮಾಡೋದು ಬೇಡ. ವಿ ವಿಲ್ ಸೆಟ್ ಇನ್ ನನ್ನ ಆಫೀಸ್. ನಿಮ್ಮ ಆಫೀಸ್ಗೆ ಅವ್ರು ಬರ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇದೆ, ಬರ್ಲಿ ನಿಮ್ಮ ಆಫೀಸ್ಗೆ ಅವರು. ಥ್ರೂ MD ಬರ್ತಾರ, ಥ್ರೂ ಇವರ್ ಹೈಯರ್ ಆಫೀಸರ್ಸ್ ಬರ್ತಾರ, ಇವ್ರು ಬರ್ಲಿ. ಫಸ್ಟ್ ಆಫ್ ಆಲ್ ವಿ ವಿಲ್ ಹ್ಯಾವ್ 1 hour ಡಿಸ್ಕಷನ್. ಅದ್ರ ಜೊತೆಯಲ್ಲಿ ಚರ್ಚೆ ಜೊತೆ ದಾಖಲೆಗಳೇನು, ಮೇಂಟೆನೆನ್ಸ್ ಏನಾಯ್ತು, ಹೆಂಗ್ ಮಾಡ್ತಿದ್ರು, BGML ಇದ್ದಾಗ ಮಾಡ್ತಿದ್ರ, ಅಥವಾ ಅದಾದ್ಮೇಲೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಪವರ್ಸ್ ಇತ್ತು, ಇವ್ರಿಗೆ ಏನ್ ರಿಸೋರ್ಸಸ್ ಇದೆ, ಏನಿಲ್ಲ, ಅದನ್ನೆಲ್ಲ ನಾವು ಚರ್ಚೆ ಮಾಡೋಣ. ಇವ್ರ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಎಲ್ಲಾ ವಿಚಾರ ಮಾಡಿ, ಇವ್ರ ಕೆಳಗಡೆ ಕೆಲಸ ಮಾಡೋರ್ಗೆ ಅದು ಜಾಗ ಕೊಟ್ಟಿದಾರ, ಇನ್ ಯಾರಿಗಾದ್ರೂ ಹೋಗಿದ್ಯಾ ಅಲ್ಲಿನ ಸ್ಟಾಫ್ ರಿಟೈರ್ಡ್ ಆದ್ಮೇಲೆ, ಆತರ ಏನ್ ಕಷ್ಟ ಇದೆಯೋ ಆ ತರ ಮನೇಲಿ ಇದಾರೆ ಅಂದ್ರೆ ಅವರು ಆ ಪಬ್ಲಿಕ್ ಇನ್ನೇನ್ ಸಮಸ್ಯೆ ಇದೆ ಅಂತಾನು ಅರ್ಥ ಮಾಡ್ಕೋಬೇಕಲ್ಲ. ಆ ಮನೇನೆ ತುಂಬಾ ಹಾಳಾಗಿದೆ ಅಂತ ಇವರೇ ಹೇಳ್ತಾರೆ. ಗ್ರಾಮ ಪಂಚಾಯತಿ ಹೇಳ್ತಾ ಇದೆ. ಗ್ರಾಮ ಹಾಳಾಗಲ್ಲ ಮೇಡಮ್, ವಾಸ ಮಾಡೋಲ್ಲ ಮೇಡಮ್. ಎಲ್ಲ ಟಾರ್ಪಲ್ ಹಾಕೊಂಡು ಒಬ್ಬ ಆಫೀಸರ್ ಮನ್ಸ್ ಮಾಡಿದ್ರೆ ಒಂದ್ 10-20 ಲಕ್ಷ ಖರ್ಚು ಮಾಡೋದು ಏನ್ ದೊಡ್ಡ ಮಾತೇನಲ್ಲ. ಇವ್ರ ಫಂಡ್ಸೇ ಬರಲ್ವಾ ಮೇಡಮ್? ನಾನ್ ಡ್ಯೂಟಿ ಮಾಡ್ತೀನಿ ಅಂತ ಇದ್ರೆ ಫಸ್ಟ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಆಮೇಲೆ ಒಂದೊಂದು ಹ್ಯುಮ್ಯಾನಿಟಿನೇ ವಾಸ ಇರುವಂತ ಒಂದೊಂದು ನೀವ್ ಇವಾಗ ರೆಂಟ್ ತಗೋತಾ ಇದೀರಲ್ಲ, ಮನ್ಸಾದ್ರೂ ಬರ್ಬೇಕಲ್ಲ ರೆಂಟ್ ತಗೊಳೋದಕ್ಕೆ. ಅದು ಯಾವ ಪರಿಸ್ಥಿತಿಯಲ್ಲಿದೆ, ಏನ್ ಖರ್ಚಾಗತ್ತೆ ಎಲ್ಲ ಎಸ್ಟಿಮೇಟ್ಸ್ ಮಾಡ್ಕೊಂಡ್ ತರ್ಬೇಕು. ಯಾರ್ಯಾರು ಇಂಡಿವಿಜುವಲ್ ಇವತ್ತಿದ್ದಾರೆ ನಿಮ್ಗೆ ರೆಂಟ್ ಪೇ ಮಾಡ್ಕೊಂಡು ಆ ಜಾಗದಲ್ಲಿ ರೆಂಟ್ ಎಷ್ಟಾದ್ರೂ ಕಟ್ಲಿ. ಆ ಜಾಗದಲ್ಲಿ ಇರೋ ಅಂತವ್ರು ನಿಮಗ್ ಗೊತ್ತಿದೆ ಅಫಿಷಿಯಲ್ ಆಗಿ ಇವ್ರು ಇದಾರೆ ಇವ್ರು ಇಲ್ಲ ಅಂತ ಅಂದ್ಬಿಟ್ಟು. ಆ ರೆಂಟ್ ಕಟ್ತಾ ಇರೋ ಪ್ರೊಸೀಜರು, ಆ ಮನೆ ಇರುವಂತ ಕಂಡೀಷನ್, ಅದನ್ನ ಖರ್ಚು ಮಾಡಿದ್ರು ಎಷ್ಟು ದುಡ್ಡಲ್ಲಿ ರಿಪೇರ್ಸ್ ಮಾಡಿಸ್ಬೋದು. ರಿಪೇರ್ಸ್ ಆಗಲ್ಲ. ಯಾವುದೇ ಸಿವಿಲ್ ಸ್ಟ್ರಕ್ಚರ್ 100 years ಡೆಮಾಲಿಷ್ ಮಾಡ್ಬೇಕು. 20 years ಆಗಿರೋದು 120 ವರ್ಷ ಮನೆ ಇರುತ್ತೆ ಮೇಡಮ್. ಒಂದ್ ಅರ್ಥ ಮಾಡ್ಕೊಳ್ಳಿ, ನಾನ್ ಹೇಳೋದು ಬ್ರಿಟಿಷರ್ಸ್ ಕಾಲದಲ್ಲಿ ಮೊದ್ಲು ಇವೆಲ್ಲ ಮೇಂಟೈನ್ ಮಾಡಿದ್ದಾರೆ. ಮೇಂಟೈನ್ ಮಾಡಾದ್ಮೇಲೆ ವಾಟರ್ ವರ್ಕ್ಸ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಅವಾಗ ಅವ್ರು ಆ ಸಿಸ್ಟಮ್ ಮಾಡಿದ್ದಾರೆ. KGFಗೆ ಮತ್ತೆ ಬೇತ್ಮಂಗ್ಲಾ ಟೌನ್ಗೆ ನೀರು, ಕುಡಿಯೋ ನೀರು ಕೊಡ್ಬೇಕಂದ್ರೆ ಅವರಲ್ಲಿ ಒಂದು ಸಿಸ್ಟಮ್ ನ ಅಡಾಪ್ಟ್ ಮಾಡಿದ್ರಲ್ಲ, ಆ ಸಿಸ್ಟಮ್ ನ ಬರ್ತಾ ಸ್ಟೇಜ್ ಅಲ್ಲಿ ಅರ್ಬನ್ ವಾಟರ್ ಸಪ್ಲೈಗೆ ಆ ಸಿಸ್ಟಮ್ ನಂಗೆ ಅವರು ಕೊಟ್ಟಿದ್ದಾರೆ. ಸಿಸ್ಟಮ್ BGML ನಡೆಯುವಾಗ ಇವರು ಚೆನ್ನಾಗಿದ್ರು ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಮ್ಗೆಲ್ಲಾ ರೀತಿ ಅಲ್ಲಿಂದಾನೇ ರಿಸೋರ್ಸಸ್ ಇತ್ತು BGML ನಡೆಯುವಾಗ. ನೀವು ನಿಂತ್ಕೊಂಡ್ರೆ ರೋಡ್ ಕೂಡ ಅವಾಗ ಸರಿನಪ್ಪ, ದಾರಿ ಏನೋ ಹುಡುಕ್ಬೇಕಲ್ಲ. ಮತ್ 50 ವರ್ಷದ ಹಿಂದೆ ಕೋಪಕ್ ನಾನು ಹೋದ್ರೆ ನಮ್ ತಾತ ಇದ್ದಾಗ ರೋಡ್ ಹಾಕಿದ್ರು, ನಮ್ ತಾತ ಇದ್ದಾಗ ಓಡಾಡ್ಕೊಂಡಿದ್ದು ಒಬ್ಬ MD ಹಿಡ್ಕೊಂಡು ನಿಮ್ ಹಿಂದೆ ಓಡಾಡಿದ್ರು ಒಬ್ಬ ಆಫೀಸರ್. ನೀವು 50 ಲಕ್ಷ ಕೊಡ್ಸೋದು ಈ ರಿಪೇರಿಗಳಿಗೆ, ಇದಕ್ಕೆಲ್ಲ ದೊಡ್ಡ ಕೆಲಸನೇ ಅಲ್ಲ. ಆ ಇಂಟ್ರೆಸ್ಟ್ ಯಾರಿಗೂ ಇಲ್ಲ. ನೀವು ಒಂದು 10 ಸಲ ಹೇಳಿರ್ತೀರ ಇದಕ್ಕೆ ರಿಪೇರಿಗೆ ಎಸ್ಟಿಮೇಟ್ ಮಾಡಿಸಿ ಅಂತ, ಯಾರಾದ್ರೂ ನಿಮ್ಗೆ ಎಸ್ಟಿಮೇಟ್ ಕೊಟ್ರ? ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಿಮಗೂ ನಾನು AW ವರ್ಸಸ್ ಊರು, ಶಿವಕುಮಾರ್ ವರ್ಸಸ್ ಊರವರು ಅಂತ ಹೇಳ್ತಿಲ್ಲ ನಾನು. AW ಪೋಸ್ಟ್ ಮಾತಾಡ್ತಾ ಇದ್ದೀವಿ ನಾವು. ಆಫೀಸರ್ ಬಂದ್ರು ಹಿಂಗಿದ್ರೆ ಪ್ರಯೋಜನ ಏನು?
ಪ್ರಯೋಜನ ಏನು? ಮೇಡಮ್ ತಮಗೆ 85 lakhs ಎಸ್ಟಿಮೇಟ್ ತೋರಿಸಿ ನಾವು ಬೋರ್ಡಿಗೆ ಕಳಿಸಿದಾಗ ಅವರು ಒಂದು ಕ್ಲಾರಿಫಿಕೇಶನ್ ಕೇಳಿದ್ರು. ಇದು ಆಲ್ರೆಡಿ 120 years ಓಲ್ಡ್ ಆಗಿರೋದ್ರಿಂದ ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಫೀಸಿಬಲ್ ಟು ರೆಸ್ಟೋರ್ ಇಟ್ ಬೈ ರಿಪೇರ್ಸ್ ಅಂತ PWD ಇಂದ ರಿಪೋರ್ಟ್ ತಗೊಂಡು ಅದಾಗೋದಿಲ್ಲ ಅಂತ ವರದಿ ಬಂದಿದೆ. ಆಮೇಲೆ ನಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೇಳಿತ್ತು, ಲ್ಯಾಂಡ್ ರೆಕಾರ್ಡ್ಸ್ ಫಸ್ಟ್ ತಗೊಳ್ಳಿ, ದೆನ್ ಪ್ರಪೋಸ್ ಫಾರ್ ಇನ್ವೆಸ್ಟ್ಮೆಂಟ್ ಆನ್ ದಿಸ್ ಬಿಲ್ಡಿಂಗ್ ಅಂತ ಹೇಳಿದ್ರು. ನಾವು ಅವಾಗಿಂದ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಲ್ಯಾಂಡ್ ರೆಕಾರ್ಡ್ಸ್ ಏನಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೂ ಕಮ್ಯುನಿಕೇಶನ್ ಇಲ್ಲ. ನೀವು ನಾನು ಆ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದೆ, ಒಂದು 50 ಲಕ್ಷ 70 ಲಕ್ಷ ಕೊಟ್ಬಿಡಿ ಅಂತ ಅಲ್ವಾ? ಅಲ್ಲ, ಬೋರ್ಡ್ ಇಂದ ಕೊಡಿ ಅಂತ ಹೇಳಿದ್ರಿ ಮೇಡಮ್. ನಾನು ಬೋರ್ಡ್ಗೆ ಏನಕ್ಕೋ ಲೆಟರ್ ಕೊಟ್ಟು ನೀವು ಕೊಡ್ಬೇಕು ಈಗ ರಾಜುಗೌಡ ಅವರು ಚೇರ್ಮನ್ ಇದ್ದಾಗ ತಾವು ಫೋನ್ ಮಾಡಿ. ಈಗ ಬಿಡಿ, ನಮ್ಗೊಂದು PWD ಇಂದ ಒಂದು 11 crores ಅದು PWD ಗೆಸ್ಟ್ ಹೌಸ್ ಆಗ್ತಿದೆ. ಬಟ್ ಇದು ಕೂಡ ಈ ಜಾಗದಲ್ಲಿ ನಾವು ಗಾರ್ಡನ್, ಪಾರ್ಕು, ವಾಕಿಂಗ್ ಪಾತ್ ಇವೆಲ್ಲ ಮಾಡೋ ದೂರದೃಷ್ಟಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ನಾವೇನೇನು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ನೀವು ನಿಮ್ಮ ಹಂತದಲ್ಲೂ ದಾಖಲೆ ತಗೊಂಡ್ ಬನ್ನಿ. ಊರು ಹಾಳಾಗ್ಬಾರ್ದು. ಆಫೀಸರ್ ಆಗಿ ನೀವು ಫಸ್ಟ್ ತಿಳ್ಕೊಬೇಕು. ಆಮೇಲೆ ಇಲಾಖೆಗಳ ಜೊತೆ ಸಮನ್ವಯ ಬರ್ಲಿಲ್ಲ ಅಂತಂದ್ರೆ ನೀವು ಏನ್ ರೆಕಾರ್ಡ್ಸ್ ಹುಡುಕ್ತೀರಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ನಮ್ಗೆ ಏನ್ ಮೂಲ ದಾಖಲೆ ಇದೆ ಕೊಡಿ ಅಂತಾನೆ ನೀವು ಕೇಳಲ್ಲ ಅವ್ರನ್ನ ಪೊಲೈಟ್ ಆಗಿ, ಅಂದ್ರೆ ಎಲ್ಲಿಂದ ನಿಮ್ಗೆ ಅವ್ರು ಸರ್ವಿಸ್ ಮಾಡಕ್ ಅವ್ರ ಹತ್ರ ಇರ್ಬೇಕು ಮೇಡಮ್. ಹಂಗಿದ್ರೆ ಇವ್ರ ಅಷ್ಟು ಆರ್ಗ್ಯುಮೆಂಟ್ ಮಾಡೋರು ಇವ್ರ ಹತ್ರ ಫೈಲ್ ಇರ್ಬೇಕಲ್ಲ. ತಹಸೀಲ್ದಾರ್ನ ಕೇಳಲಿಲ್ಲ ಅಂದ್ರೆ ಇವ್ರ ಹತ್ರ ಇರೋದು ಮೂಲ ದಾಖಲೆ ಪ್ರೊಡ್ಯೂಸ್ ಮಾಡ್ಬೇಕು, ನಮ್ಮ ಹತ್ರ ಇದಿದೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ತಹಸೀಲ್ದಾರ್ ಆಫೀಸಲ್ಲಿ ಏನಿದೆಯೋ ಅದನ್ನ ಫೈನಲ್ ಮಾಡ್ಬೇಕು. ಇಲ್ಲಿ ಮನೆಯಿಂದ ತಂದು ಕೊಡಕ್ಕಾಗತ್ತೆ ಇವ್ರು? ನಮ್ದಿದೆ ಅಂತ ಹೇಳಿದ್ರೆ ಏನಾದ್ರು ದಾಖಲೆ ಇರ್ಬೇಕಲ್ಲ. ಯಾರು ನೀನ್ ಎಂಪ್ಲಾಯಿ? ಬಾಪ ಇಲ್ಲ ಒಂದ್ ನಿಮಿಷ. ಇಲ್ಲ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ನಿನ್ ಸ್ವಲ್ಪ DC ಬಂದ್ರೆ ರಿಸೀವ್ ಮಾಡ್ಕೊಳಕ್ಕಾಗಲ್ಲ, ಊರ್ ಮರ್ಯಾದೆ ತೆಗಿತೀರಲ್ರಿ. DC ಬಂದ್ರೆ ನೀವು IB ತೆಗಿಯಕ್ಕಾಗಲ್ಲ. ಅದನ್ನೆಲ್ಲ ಹೇಳ್ಬೇಡಿ ನೀವು. ಅಂತ ಯಾಕೆ ಹೇಳ್ತಿದ್ದೀರಾ? ರಿಸೀವ್ ಮಾಡಿಲ್ಲ ಅಂತ ಯಾಕೆ? ರಿಸೀವ್ ಅಲ್ಲ ಸರ್, ತೆಗಿಬೇಕು. ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದ್ರೆ ನೀವಲ್ಲ, ನೀವು ತೆಗಿಯೋದಲ್ಲ. ಅಲ್ಲಲ್ಲ, ನೀವಲ್ಲ, ನಿಮ್ ಎಂಪ್ಲಾಯೀಸ್ ಕೇಳಿ. ಅಲ್ಲ, ನಿಮ್ ಎಂಪ್ಲಾಯೀಸ್ ಕೇಳಿ. ನಿಮ್ ಕಥೆನೆ ಮಾತಾಡ್ರಿ ನೀವು. ನೋಡಿದೀನಿ ಬಹಳ ಸತಿ. ಇರಪ್ಪ, ಏನ್ ಸುಮ್ನೆ ಎಲ್ಲ ಮರ್ಯಾದೆ ಹೋಗ್ತದೆ. ಐಬಿಗೆ ಬರಂಗಿಲ್ಲ ಕೇಳೋರೇ. ಏನಾದ್ರೂ ಇರೋ ಎಲ್ಲಾರ ಮರ್ಯಾದೆ ತೆಗ್ದಾಕ್ದೆ. ಒಂದಿನ ನಾನು ಯಾರೋ ಆಫೀಸರ್ಸ್ ನ ಕರ್ಕೊಂಡ್ ಬಂದಿದ್ದೀನಿ, ಬೀಗ ತೆಗಿಯಲ್ಲ ನೀನ್ ನೋಡ್ರಿ. ಯಾರೇ ಒಬ್ರು ಬಂದ್ರೆ ಅಲ್ಲೇನ್ ಕುತ್ಕೊಂಡ್ ಕುಡಿಯೋದಿಕ್ಕೆ ತಿನ್ನೋದಕ್ ಬರಲ್ಲ ರೀ. ಒಬ್ರು ಶಾಸಕರಾಗ್ಲಿ ಯಾರಾದ್ರೂ ಗೌರವವಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಬಂದ್ರೆ ದೂರದಿಂದ ಪ್ರಯಾಣ ಮಾಡ್ಕೊಂಡು ವಾಶ್ರೂಮ್ ಯೂಸ್ ಮಾಡೋಣ ಬಿಟ್ರೆ. ಅಲ್ಲ, ನಿಮ್ ನೋಟಿಸ್ ಏನೋ ಬಂತು ಅಂತಲ್ಲ, ಈ ತರ ಬಂದೈತೆ, ಆಫೀಸ್ ಬಂದಿದೆ ಅಂತ ಹೇಳಿದ್ವಿ. ಮನೇಲಿ ಬಿದ್ದೋಗಂಗಿದೆ ಅಂತ ಹೇಳಿ ಹೇಳಿದ್ರು. ಮನೇಲಿ ಬಿದ್ದೋಗಂಗಿದೆ, ಬಿದ್ದೋದ್ರೆ ನಮ್ಮ ಮೇಲೆ ಇಷ್ಟ ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ಖಾಲಿ ಮಾಡ್ಬೋದು. ಮೊನ್ನೆ ಪಂಚಾಯತಿಯಿಂದ ಆಫೀಸ್ ಪಂಚಾಯತ್ రాత్రలే నేను మిమ్మల్ని చూసినాను. రాండా మీరంతా వచ్చినది నాకు తెలుస్తుంది. రాండా అంతా గాబరీ చేసుకుంటారు, అంత దూరం ఆటో బస్సు పట్టుకొని వస్తారు. మాకే దిగులైతుంది ఏం తొందర అయిందో అని. 2 వారాలు సెషన్ ఉండే, 2 వారాలు అంతలోగా తిరిగా ఏం గలాట్లు పడతారో అని నా మనసులో ఉండే. నేను వస్తాను చెప్పండి అని చెప్తే పొద్దున్నే 7:30కి ఇడుస్తుంది దేవస్థానానికి పోయి వస్తుంది. ఏమి ಹೋಗ್ತಾ అయినాక ఒక తలనొప్పే, ఒకటి టౌన్ లో తప్పించేపాటికి ఈడ వస్తుంది, ఈడ తప్పించేపాటికి ఆడ సురు చేసుకుంటారు. 2-3 దినాలకు ఒకటి ఎదుర్కొంటా ఉంటారే అనుకోని నేను దేవస్థానానికి పోయి దేవస్థానం దర్శనం చేసుకొని వస్తుంది. చెప్పండి ఇప్పుడు ఏం తొందర అని. ఎవరిని ఇంకా తొందర? ఏం తొందర? మేమేం చేయాలి? పంచాయతీ వాళ్ళు నోటీస్ ఇచ్చిండారు అంటారు కదా మేడం. మేము 8 దినాలు ఇంకా ఇంట్లో ఎన్ని దినాలు ఇంకా ఉంటాము? 40-60 ఏళ్ళు ఇంకానే ఉండాము. 40 ఏళ్ళు అయిందా? 60 ఏళ్ళు అయిందా? అయిందా? అన్ని దినాలు ఇంకా వచ్చి పంచాయతీ వాళ్ళు ఇప్పుడు మమ్మల్ని ఖాళీ చేయమంటే ಆದ್ರೆ ಬಿದ್ದೋಗೋ ಪರಿಸ್ಥಿತಿಯಲ್ಲಿದೆ. ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲ ಮೇಡಮ್, ಟಾರ್ಪಲ್ ಆದ್ರೆ ಹಾಕೊಂಡು ನಾವು ಕಾಲ ಆಗ್ತಾ ಇದೀವಲ್ಲ. ಇಲ್ಲ ನಾವು ಅಲ್ಲಿ
ಅವ್ರು ಬಂದ್ ಖಾಲಿ ಮಾಡಂದ್ರೆ ನಾವೆಲ್ಲಿಗೆ ಹೋಗೋದು? ಯಾರು ಬಂದಿದ್ರು? ಪಂಚಾಯತ್ ಬಂದಿಲ್ಲ, ಬರ್ತಾರ ಅಂತ ಆಫೀಸ್ಗೆ ನೋಟಿಸ್ ಹೋಗೈತೆ, ಕಳ್ಸಿದ್ದಾರೆ. ಅಲ್ಲಿರೋರ್ನ ಖಾಲಿ ಮಾಡಿಸಿ ನಾವು ಇದ್ ಮಾಡಿ ಡೆಮೊಲಿಷನ್ ಮಾಡಿಸ್ಬೇಕು. ಅದಕ್ಕೆ ನಿಮ್ಗೆ ಆಫೀಸ್ ಅವ್ರು ಹೇಳಿದ್ರ, ನಿಮ್ಮ ಆಫೀಸ್ ಅವ್ರು ಹೇಳಿದ್ರ ಖಾಲಿ ಮಾಡ್ಬೇಕು ಅಂತ? ಇನ್ ಯಾರು ಹೇಳಿದ್ರು ಮೇಡಮ್ ಅವ್ರ ಹತ್ರಕ್ಕೆ ಹೋಗೋದಕ್ಕೆ? ಅಮ್ಮ ಪಂಚಾಯತಿ ಅಲ್ಲಮ್ಮ, ಒಂದ್ ನಿಮಿಷ ಅಮ್ಮ, ಪಂಚಾಯತಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಪಂಚಾಯತಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ ಮನೆಗಳ ಹತ್ರ ಬಂದು ಯಾರಾದ್ರೂ ನಿಮ್ಮನ್ನ ಖಾಲಿ ಮಾಡಿ ಅಂತ ಹೇಳಿದ್ರ? ಮೇಡಮ್ ಇಲ್ಲಿ ಹೆಂಗ್ ಗೊತ್ತಾ ಮೇಡಮ್, ಟ್ರೈನ್ ಮಾಡಿ ಕಳ್ಸಿರೋದು ಇದೆಲ್ಲ ಮೇಡಮ್. ಅಲ್ಲ ಮೇಡಮ್, ಕಣ್ಣಿಗೆ ಕಾಣಿಸುತ್ತೆ ಮೇಡಮ್. ನಾವ್ ಯಾರು ಮೇಡಮ್ ನಮ್ಮ ಆಫೀಸ್ ಇಂದ ಯಾರೇ ಆಗ್ಲಿ ಅವ್ರ ಮನೆ ಹತ್ರ ಹೋಗಿ ಖಾಲಿ ಮಾಡಿ ಅಂತ ಹೇಳಿಲ್ಲ ಮೇಡಮ್. ಫಾರ್ಮಾಲಿಟಿಗೆ ಅವತ್ತು DC ಸಾಹೇಬ್ರು ಹೇಳಿದ್ದಾರೆ. DC ಸಾಹೇಬ್ರ ಆದೇಶಕ್ಕೆ ನಾವು ಗೌರವ ಕೊಡ್ಬೇಕಲ್ವಾ ಮೇಡಮ್? ಒಂದ್ ಜಿಲ್ಲಾಧಿಕಾರಿಗೆ ಆದೇಶಕ್ಕೆ ನಾವು ಗೌರವ ಕೊಡ್ಬೇಕಲ್ವೇ? ಈ ತರ ನೋಟಿಸ್ ಬಂದೈತೆ, ನಿಮ್ ಇಷ್ಟ, ನೀವು ಖಾಲಿ ಮಾಡ್ಕೊಂಡು ಹೋಗಂಗಿದ್ರೆ ಹೋಗ್ರಿ, ನಂದೇನ್ ಅವಶ್ಯಕತೆ ಇಲ್ಲ ಅಂದ್ರು. ಯಾರು ಹೇಳಿದ್ದು? ನಮ್ ಸಾರ್ ಸಾರ್ ಅಂದ್ರೆ ಮೇಡಮ್ ಬರುತ್ತೆ ನೋಡಿ. ಹೇಳಿಲ್ಲ, ನಮ್ ಕಷ್ಟ ಹಿಂಗ್ ಹೇಳ್ತಾ ಇದಾರೆ. ನೀವಿದ್ರೆ ಇರ್ರಿ, ಇಲ್ಲಾಂದ್ರೆ ಹೋಗ್ರಿ ಅಂತ ಹೇಳಿದಾರೆ. ಅವ್ರದ್ದೇನು ಮುಂದೆ ಹಾಕಿಲ್ಲ. ನಾವು ಎಲ್ಲೋ ಅಂತ ಹೋಗೋದು, ಬಾಡಿಗೆ ಕಟ್ಟಕ್ ಆಗ್ತಿಲ್ಲ, ಬರೋದು ಮನೆ ಹತ್ರ ಯಾರ ಹತ್ರ ಬಂದಿಲ್ಲ ಮೇಡಮ್. ಆಯ್ತು, ನೀವೆಲ್ಲ ಈ ಕೆಲಸ ಮಾಡ್ತಾ ಇದಾರ ನಿಮ್ ಮನೆ? ಮೇಡಮ್ ನಿಮ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಎಷ್ಟು ಸತಿ ನೋಟಿಸ್ ಬಂದಿದೆ? ನಿಮ್ಮ ಇಲಾಖೆಯಿಂದಾನೆ ನಿಮ್ ಮನೆಗಳಿಗೆ ಎಷ್ಟು ಸತಿ ನೋಟಿಸ್ ಬಂದಿದೆ? ವರ್ಷಕ್ಕೊಂದ್ಸತಿ ಆದ್ರೂ ಬಂದಿದ್ಯಾ ಅಲ್ವಾ? ಅವಾಗ ಯಾಕೆ ನೀವು ಮೇಡಮ್ ಹತ್ರಕ್ಕೆ ಹೋಗ್ಲಿಲ್ಲ? ಅವರು ಡಿಪಾರ್ಟ್ಮೆಂಟ್ ಇಲಾಖೆಯವರು ವರ್ಷ ಕೊಡ್ತಾರೆ. ರಜಾ ಮಾತಾಡೋದುಂಡು ಅಂತ తెలుసు, ಮಾತಾಡೋದು ಅಂತ తెలుసు. ವಾಸಯೋಗ್ಯವಲ್ಲ, ಆದ್ದರಿಂದ ಖಾಲಿ ಮಾಡತಕ್ಕದ್ದು ಏನನ್ನ ಮುಂದೆ ಬರುವಂತ ತೊಂದರೆಗಳಾಗಂಗಿದ್ರೆ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಇಂದ ಲೆಟರ್ ಬಹಳ ಶುಭಾಶಯ ಕೊಟ್ಟಿದ್ದಾರೆ. ರೆಡಿ ಮಾಡ್ಕೊಂಡಿದೀವಿ ಮೇಡಮ್. ಆಯ್ತು, ಒಂದ್ ಕೆಲ್ಸ ಮಾಡಿ, ನೀವ್ ಎಷ್ಟು ಫ್ಯಾಮಿಲೀಸ್ ಅಲ್ಲಿ ಇದ್ದೀರಾ ಅರ್ಥ ಆಯ್ತಾ? ನಿಮ್ಗ್ ಡಿಪಾರ್ಟ್ಮೆಂಟ್ ರಿನೋವೇಷನ್ ಮಾಡ್ಕೊಡುತ್ತೆ ಗೊತ್ತಿಲ್ಲ, ನಿಮ್ ಸ್ವಂತ ಖರ್ಚಲ್ಲಿ ರೆಡಿ ಮಾಡ್ಕೊಂಡು ನೀವು ಆ ಮನೆಯಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಾ ಅಂದ್ರೆ ನಮ್ದೇನ್ ಅಭ್ಯಂತರ ಇಲ್ಲ. ನಾವ್ ಇವತ್ತು ನಿಮ್ಗೆ ಹೇಳ್ತಾ ಇದೀವಿ, ನಿಮ್ ಇಲಾಖೆಯವರು ಜವಾಬ್ದಾರಿಯಾಗಿ ನಿಮ್ಮನ್ನ ಖಾಲಿ ಮಾಡಿಸಿ ರಿನೋವೇಷನ್ ಮಾಡಿಕೊಟ್ರೆ ಅದಕ್ಕೂ ಅಭ್ಯಂತರ ಇಲ್ಲ. ನಿಮ್ ಇಲಾಖೆಯವರು ಒಂದು ನೀವು ಬಾಡಿಗೆ ಕಟ್ಟುವಂತ ಮನೇನು ರೆಡಿ ಮಾಡ್ಕೊಡಲ್ಲ, ನಾವೇ ನಮ್ ಸ್ವಂತ ಖರ್ಚಲ್ಲಿ ನಾವು ಮಾಡ್ಕೊಂಡು ಇರ್ತೀವಿ. ನಾಳೆ ಮಳೆ ಗಾಳಿ ಬಂದಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇಲಾಖೆ ಜವಾಬ್ದಾರಿ ಅಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಅಲ್ಲ, ಪಂಚಾಯತಿ ಜವಾಬ್ದಾರಿ ಅಲ್ಲ, ನಾವೇ ಜವಾಬ್ದಾರಿ ಅಂತ ಇರ್ಬೇಕು. ಈಗ ಈ ವಿಚಾರ ಬಂದಿರೋದು ಬೇರೆ ಕಾರಣಕ್ಕೆ, ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಮೇಲ್ನೋಟಕ್ಕೆ. ಬಟ್ ನಿಮ್ಗೆ ಆ ಮನೆ ಬಿಟ್ರೆ ಬೇರೆ ಪರ್ಯಾಯವಾಗಿ ದಾರಿನೂ ಇಲ್ಲ. ಯಾಕಂದ್ರೆ ನೀವು ನೆನ್ನೆ ಮೊನ್ನೆ ಹೋಗಿರೋರಲ್ಲ, 5 ವರ್ಷದಿಂದ ಹೋಗಿರೋರಲ್ಲ, 10 ವರ್ಷದಿಂದ ಹೋಗಿರೋರಲ್ಲ. ನೀವೇ ಹೇಳ್ತೀರಾ 3 ಜನರೇಷನ್ ಅಂದ್ರೆ ನಿಮ್ ತಾತ ಇದ್ದಿರ್ತಾರೆ, ಆದ್ಮೇಲೆ ನಿಮ್ ತಂದೆ, ಅದಾದ್ಮೇಲೆ ನಿಮ್ ಮನೆಯವ್ರಿಗೂ ಇಲ್ಲೇ ಕೆಲಸ ಸಿಕ್ಕಿದೆ. 3 ಜನರೇಷನ್ ಕೂಡ ನೀವು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ತಗೊಂಡು ಔಟ್ಸೋರ್ಸ್ ಅಲ್ಲಿ ಪರ್ಮನೆಂಟ್ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂತವ್ರು. ಅದ್ರ ಜೊತೆಯಲ್ಲೂ ನಿಮ್ಗೂ ಕಷ್ಟ ಇದೆ, ನಿಮ್ಗೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಬೇರೆ ಬಾಡಿಗೆ ಮನೆಗೆ ಹೋಗೋ ಶಕ್ತಿ ಇಲ್ಲ, ಬೇರೆ ಸ್ವಂತ ಮನೆ ಆಗ್ಲಿ ಜಾಗ ಆಗ್ಲಿ ಇಲ್ದೇ ಇರೋದ್ರಿಂದ ನಿಮ್ ಪರಿಸ್ಥಿತಿನೂ ಅಂತ ಅನುಕೂಲವಾಗಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಒಂದ್ಸತಿ ಎಲ್ಲಾ ಫ್ಯಾಮಿಲಿಗಳು ಕೂಡ ಯೋಚನೆ ಮಾಡಿ, ಎಲ್ಲಾ ಫ್ಯಾಮಿಲಿನು ನಿಮ್ ಸ್ವಂತ ಖರ್ಚಲ್ಲೇ ನೀವು ಅದನ್ನ ರಿನೋವೇಷನ್ ಮಾಡ್ಕೊಂಡಿರೋರು ಇದೀರಾ. ಇನ್ ಸ್ವಲ್ಪ ಜನಕ್ಕೆ ಅದು ಶಕ್ತಿ ಇಲ್ದಿರೋರು ಹಂಗೆ ಇದ್ದಾರೆ. ಅವಾಗ ಡಿಪಾರ್ಟ್ಮೆಂಟ್ ಡ್ಯೂಟಿ ಆಗಿರುತ್ತೆ. ಪಂಚಾಯತಿ ಇದಕ್ಕಿಂತ ಫಸ್ಟ್ ನಿಮ್ ಇಲಾಖೆಯವರು ಇದು ಈ ಪರಿಸ್ಥಿತಿಯಲ್ಲಿದೆ, ಯೋಗ್ಯವಾಗಿಲ್ಲ, ವಾಸಕ್ಕೆ ಯೋಗ್ಯವಾಗಿಲ್ಲ, ಇಲ್ಲಿ ಇದ್ರೆ ಅನುಕೂಲನ ಅನಾನುಕೂಲನ ಅಂತ ಹೇಳ್ತಾರಲ್ಲ, ಇದೆಲ್ಲ ಫಸ್ಟ್ ತಿಳ್ಕೊಂಡು ಇನ್ನೊಂದಿನ ನಮ್ಮನ್ನ ಕರೆಸಿ ನಿಮ್ಗೆ ಏನ್ ಅನುಕೂಲ ಮಾಡಕ್ಕಾಗತ್ತೆ ಮಾಡ್ತೀವಿ. ಪಂಚಾಯತಿಯವ್ರು ಯಾರು ಮುಂದೆ ಬಂದು 7 ದಿನದಲ್ಲಿ ನಿಮ್ಮನ್ನ ಖಾಲಿ ಮಾಡಿಸಲ್ಲ. ಏನ್ ಹೇಳ್ತಾ ಇದೀವಿ, ಪಂಚಾಯತಿಯವ್ರು ಯಾರು ನೋಟಿಸ್ ಕೊಟ್ಟು 20 ದಿವಸ ಆಗಿದೆ ಮೇಡಮ್, ಇವತ್ತವರೆಗೂ ನಾವು ಯಾರು ಹೋಗಿಲ್ಲ, ಫಾರ್ಮಾಲಿಟಿ ಕೊಟ್ಟಿದೀವಿ ಅಷ್ಟೇ. ಆಯ್ತಾ? ಆಮೇಲೆ ಬೇರೆ ಸಮಸ್ಯೆ ಇದೆ. ಹೌದಾ? ನಮ್ಮಲ್ಲಿಂದ ನಮ್ ಸ್ಟಾಫ್ ಆಗ್ಲಿ, ನಮ್ PDO ಆಗ್ಲಿ, ನಮ್ ಸೆಕ್ರೆಟರಿ ಆಗ್ಲಿ ಯಾರಾದ್ರೂ ಬಂದಿದಾರಾ ಖಾಲಿ ಮಾಡಿ ಅಂತ? ಯಾರು ಖಾಲಿ ಮಾಡ್ಸಲ್ಲಮ್ಮ, ಯಾರು ಖಾಲಿ ಮಾಡ್ಸಲ್ಲ, ಫಾರ್ಮಾಲಿಟಿ ಕೊಟ್ಟಿರೋದು ಅಷ್ಟೇ. ಆಯ್ತು, ಒಂದು ಸಮಸ್ಯೆ ಇದೆ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಕುತ್ಕೊಂಡು ಮಾತಾಡ್ತೀವಿ. ನಮಗೂ ಗೊತ್ತಿಲ್ಲ ನಿಮ್ ಮನೆಗಳು ಎಷ್ಟಿದಾವೆ ಅಂತ ಅಂದ್ಬಿಟ್ಟು, ಅದಕ್ಕೆ ಮೂಲ ದಾಖಲೆಗಳು ಕೂಡ ಗೊತ್ತಿಲ್ಲ. ಇನ್ನೂ ಒಂದ್ಸತಿ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ ಬರ್ಲೇಬೇಕಾಗತ್ತೆ, ಬರ್ತೀವಿ ಕೂಡ. ಮೂಲ ದಾಖಲೆಗಳು ಫಸ್ಟ್ ತಿಳ್ಕೊಳ್ಳೋಣ,
ಆ ಮನೆಗಳನ್ನ ಯಾವ ತರ ಕಟ್ಟಕ್ ಯೋಗ್ಯವಾಗಿದಾವ ಅಥವಾ ನೀವು ವಾಸ ಮಾಡಕ್ ಯೋಗ್ಯವಿದಾವೆ ಅದು ಒಂದ್ ರಿಪೋರ್ಟ್ ನೀವು ಮಾಡಿಸ್ಬೇಕು. ಇಟ್ ಇಸ್ ಯುವರ್ ಡ್ಯೂಟಿ. ಎಷ್ಟು ಮನೆಗಳಿದಾವೆ ವಾಸ ಇರೋಂಥವ್ರದ್ದು ಯೋಗ್ಯವಾಗಿದೆ ಇಲ್ಲ, ಅವ್ರು ರಿನೋವೇಷನ್ ಮಾಡ್ಕೊಂಡಿರೋ ಅಂತವ್ರದ್ದು ಏನು ಸಮಸ್ಯೆ ಇಲ್ಲ, ನಿಮಗೆ ಗೊತ್ತಾಗತ್ತೆ ಯಾರ್ಯಾರು ರಿನೋವೇಷನ್ ಮಾಡ್ಕೊಂಡು ವಾಸ ಇದಾರೆ ಅಂತ. ಮಿಕ್ಕಿದ್ ಎಲ್ಲಾನು ಕೂಡ ಇದು ವಾಸಕ್ಕೆ ಯೋಗ್ಯವಾಗಿಲ್ಲ, 120 years ಬಿಲ್ಡಿಂಗ್ ಇದೆ, ಇವ್ರ ತಂದೆ ಇವ್ರ ತಾತ ಮತ್ ಇವತ್ತು ಈಗಿರೋರು ಕೂಡ ಇಲ್ಲಿ ನಮ್ಗೆ ಔಟ್ಸೋರ್ಸ್ ಅಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದಾರೆ. ವಾಟರ್ ಸಪ್ಲೈ ಇಲಾಖೆಗೆ ಸೇವೆ ಸರ್ವಿಸಸ್ ಮಾಡಿರೋದು. ಬೇರೆ ಸೋರ್ಸ್ ಆಫ್ ಇನ್ಕಮ್ ಆ ಕುಟುಂಬಗಳಿಗಿಲ್ಲ ಅಂತ ನೀವು ಒಂದು DPR ರೆಡಿ ಮಾಡ್ಬೇಕು. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ನಾವು ರೋಡಲ್ಲಿ ಯಾವುದೇ ಇಲಾಖೆಗಳ ಬಗ್ಗೆ ಇನ್ನು ಆಪಾದನೆಗಳನ್ನ ಮಾಡೋದು ಕಡಿಮೆ ಮಾಡಿ, ನಾಳೆ ನಮ್ಗೆ ಇದು ಒಂದು ಪಟ್ಟಣ ಪಂಚಾಯತಿ ಆಗುವಂತ ಜಾಗ ಇದು ಬೇತ್ಮಂಗ್ಲ. ನನ್ನ ಕನ್ಸನ್ ಅರ್ಥ ಮಾಡ್ಕೊಳ್ಳಿ. ಒಂದು ಪಟ್ಟಣ ಪಂಚಾಯತಿ ಆಗತ್ತೆ, KGF ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸಿಗೆ ಬರುತ್ತೆ, ಇದೆಲ್ಲ ಡೆವಲಪ್ ಆಗುತ್ತೆ ನಾಳೆ. ನಿಮ್ಗೆ ಗೊತ್ತಿದೆ APMC ನ್ಯಾಷನಲ್ ಹೈವೇಗೆಲ್ಲ ನಮ್ದು ಹತ್ರ ಇರೋದ್ರಿಂದನೂ ಕೂಡ ನಾಳೆ ಇಲ್ಲಿ ಒಂದು 50,000 ಜನಸಂಖ್ಯೆ ಇದ್ರೆ ಉದ್ಯಾನವನ ಬೇಕು, ವಾಕಿಂಗ್ ಪಾತ್ ಬೇಕು, ಹೌದಾ ಇಲ್ವಾ? ಇರೋದನ್ನ ಕಳ್ಕೊಂಡ್ಬಿಟ್ಟು ತಲೆ ಇದ್ ಮಾಡ್ಕೊಂಡ್ರೆ ಆಮೇಲೆ ಏನು ಪ್ರಯೋಜನ ಇಲ್ಲ, ಹೌದಲ್ಲ? ಇಲ್ಲೂ ಒಂದು ನಾನು ಟೂರಿಸಂ ಇಂದ ಕೆಲವೊಂದೆಲ್ಲ ಡೆವಲಪ್ ಮಾಡ್ಬೇಕು ಅಂತಿದ್ದೇನೆ. ಈಗ ಹೇಳಕ್ ನಾನು ರೆಡಿ ಇಲ್ಲ, ಒಂದು ಪ್ರಪೋಸಲ್ಸ್ ಎಲ್ಲ ಇದೆ. ದಯಮಾಡಿ ನಿಮ್ಮ ಸಮಸ್ಯೆಗಳನ್ನ ಹತ್ತಿರದಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬಂದು ನಮ್ದು ಜವಾಬ್ದಾರಿ ಏನಿದೆ ನಾವು ನಡ್ಕೊಂತೀವಿ. ಅರ್ಥ ಆಯ್ತಾ? ಅಷ್ಟರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಭಿನ್ನಾಭಿಪ್ರಾಯಗಳನ್ನ ರೋಡ್ಗೆ ಬಂದು ಚರ್ಚೆ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಸೊ ಬೇತ್ಮಂಗ್ಲ ಅಲ್ಲಿ 10-15 ದಿನದ ಹಿಂದೆ ಇಲ್ಲಿ ವಾಟರ್ ಸಪ್ಲೈಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇರೋಂಥ ಅವ್ರ ಕುಟುಂಬದವರು, ಪರ್ಮನೆಂಟ್ ಇರ್ಬೋದು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇರೋಂಥ ಕುಟುಂಬಗಳು ನೋಟಿಸ್ ಕೊಟ್ಟಿದ್ದಾರೆ ಪಂಚಾಯತಿಯಿಂದ. 7 ದಿನದಲ್ಲಿ ನಾವು ಇಲ್ಲಿರೋಂಥ ಖಾಲಿ ಮಾಡಬೇಕು, ನಮಗೆ ಆ ಕ್ವಾರ್ಟರ್ಸು ಕೂಡ ಯೋಗ್ಯವಾಗಿಲ್ಲ, ಮತ್ತೆ ನಮಗೆ ಪರ್ಯಾಯವಾಗಿ ಬೇರೆ ಯಾವುದು ಮನೆ ಅಥವಾ ಬಾಡಿಗೆ ಮನೆಗೆ ಹೋಗುವಂಥ ಶಕ್ತಿ ನಮ್ಗೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಸ್ಥಳೀಯರು ಮತ್ತೆ ಈ ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಂಡಿರುವಂತ ಕುಟುಂಬಗಳವ್ರು ಎಲ್ಲರೂ ಕೂಡ ಬಂದಿದ್ರು. ಅದಕ್ಕೂ ಮುಂಚೆನೂ ಕೂಡ DC ಅವರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಾಡ್ ಕಚೇರಿ ಕಟ್ಟಬೇಕಾಗತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಗ ಇದ್ದು ಅದನ್ನ ಸರ್ವೆ ಮಾಡಿ ಅದಕ್ಕೆ ಸೂಕ್ತವಾಗಿರುವಂತ ದಾಖಲೆಗಳು ಸರ್ವೆ ಮಾಡಿ ಕೊಡಿ, ಮತ್ತು ನಾಡ್ ಕಚೇರಿಗೆ ಮತ್ತೆ ಪಂಚಾಯತಿ ಆಫೀಸ್ಗೆ ಕಟ್ಟಕ್ಕೆ ಜಾಗ ಇಲ್ಲ ಅಂತ ಪದೇ ಪದೇ ಲೆಟರ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು DC ಲೆಟರ್ ಕೊಟ್ಟಿರ್ತಾರೆ. DC ಅವರು ನಮ್ಮ ತಹಸೀಲ್ದಾರ್ಗೆ, KGF ತಹಸೀಲ್ದಾರ್ಗೆ ಒಂದು ನೋಟಿಸ್ ಕೊಟ್ಟು ಇಷ್ಟು ದಿನದಲ್ಲಿ ಅದನ್ನ ಸರ್ವೆನು ಮಾಡಿ ನಾಡ್ ಕಚೇರಿಗೂ ಜಾಗ ಹುಡುಕಿ ಮತ್ತೆ ಪಂಚಾಯತಿ ಕಟ್ಟಡ ಕಟ್ಕೊಳ್ಳೋದಕ್ಕೂ ಸರ್ಕಾರದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಗ ಹುಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಇಲಾಖೆಗಳ ಮಧ್ಯೆ ಸಮನ್ವಯತೆ ಕೊರತೆ ಇದ್ದಿದ್ರಿಂದ ಮಾಹಿತಿ ಕೊಟ್ಟಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಅವರ ಕಡೆ ಏನು ದಾಖಲೆ ಇದೆ, ಅರ್ಬನ್ ವಾಟರ್ ಸಪ್ಲೈ ಅವ್ರ ಕಡೆ ಏನು ದಾಖಲೆ ಇದೆ ಅವರು ಕೂಡ ಮಾಹಿತಿ ಕೊಟ್ಟಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ. ಮೂಲ ದಾಖಲೆಗಳ ಕೊರತೆನೂ ಇರೋದ್ರಿಂದನೂ ಕೂಡ ಇಲಾಖೆಗಳ ಜೊತೆ ಏನು ಕಾರಣದಿಂದ ಬಂದಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ಜವಾಬ್ದಾರಿಯಾಗಿ ಅಧಿಕಾರಿನೂ ಸರಿಯಾಗಿ ನಡ್ಕೊಳ್ದೇ ಇರೋದ್ರಿಂದ ಈ ಜಾಗದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರೋದು ನಿಜಾನೇ. ಅದಾದ್ಮೇಲೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತೆ ವಾಟರ್ ಸಪ್ಲೈ ಅವ್ರನ್ನ ಒಂದು ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದಾಗ ಜಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ದೇ ಇರುತ್ತೆ. ಆಗ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಎಲ್ಲ ಮಾಹಿತಿ ಕೊಡ್ತಾ ಇರೋದ್ರಿಂದ ಅವರು ಕೂಡ ಮಹಾರಾಜರ ಕಾಲದಲ್ಲಿ ಇಲ್ಲೊಂದು ಗಾರ್ಡನ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಗಾರ್ಡನ್ ಇತ್ತು, ಉದ್ಘಾಟನೆ ಮಾಡಿಕ್ಕೆ ಅವ್ರನ್ನೇ ಕರೆದಿದ್ರು, ಒಡೆಯರ್ನ ಕರೆದಿದ್ರು ಅಂತ ಹೇಳ್ತಾ ಇದ್ದಾರೆ. 120 ವರ್ಷಗಳ ಚರಿತ್ರೆ ಇರುವಂತ ಜಾಗ. ಸಣ್ಣ ಪುಟ್ಟ ವಿಚಾರಗಳು ಬರುತ್ತೆ ಹೋಗುತ್ತೆ, ಆದ್ರೆ ಆ ಚರಿತ್ರೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಬೇತ್ಮಂಗ್ಲ ಪಟ್ಟಣ ಪಂಚಾಯತಿಗೆ ಅಪ್ಗ್ರೇಡ್ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಇದೆ. ಅದಾದ್ಮೇಲೆ KGF ಡೆವಲಪ್ಮೆಂಟ್ ಅಥಾರಿಟಿ ಸಪ್ರೇಟ್ ಆಗ್ತಾ ಇದೆ, ಬಂಗಾರಪೇಟೆದೆ ಸಪ್ರೇಟು ಮತ್ತೆ KGFದು ಸಪ್ರೇಟ್ ಆಗ್ತಾ ಇರೋದ್ರಿಂದ KGF ವ್ಯಾಪ್ತಿಗೆ ಬೇತ್ಮಂಗ್ಲ, ಕ್ಯಾಸಂಬಳ್ಳಿ ಹೋಬಳಿಗಳೆಲ್ಲಾನು ಕೂಡ KGF ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸ್ಗೆ ಬರೋದ್ರಿಂದ ಇದನ್ನ ಆದ್ಯತೆ ಮೇಲೆ ಅಭಿವೃದ್ಧಿ ಮಾಡಿಸುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಟೂರಿಸಂ ಡೆವಲಪ್ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇದೊಂದು 1000 ಎಕರೆ ಕ್ಯಾಶ್ಮೆಂಟ್ ಏರಿಯಾ ಇರುವಂತ ಬೇತ್ಮಂಗ್ಲ ಲೇಕ್ ಇದು. ಆ ಒಂದು ಕನಸಿನಿಂದ ಬರುವಂತ ಭವಿಷ್ಯದಲ್ಲೂ ಕೂಡ ಈ ಜಾಗದಲ್ಲಿ ಕುಡಿಯೋ ನೀರಿಗೆ ಯೋಗ್ಯವಾಗಿ ವ್ಯವಸ್ಥೆ ಮಾಡಿಕೊಂಡ್ರೆ ಮುಂದೆ KGF ಅಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇಂಡಸ್ಟ್ರಿಯಲ್ ಟೌನ್ಶಿಪ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿ ಆಗ್ಲಿಕ್ಕೆ ಕುಡಿಯೋ ನೀರಿಗೆ ಯೋಗ್ಯವಾಗಿರುವಂತ ಜಾಗ. ಅದಾದ್ಮೇಲೆ 5 ರಿಂದ 6 ಕಿಲೋಮೀಟರ್ ದೂರನೇ ಇದೆ ಇದು KGF ನಗರ ಭಾಗಕ್ಕೆ. ಅದರಿಂದ ಇದಕ್ಕೆ ನಾನು ಹೆಚ್ಚಿನ ಒತ್ತನ್ನ ಕೊಡ್ತೀವಿ. ಬರುವಂತ ದಿನಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತೆ ವಾಟರ್ ಸಪ್ಲೈ ಜೊತೆ ಇರುವಂತ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳನ್ನ ದೂರ ಇಡಿಸಿ ಎರಡೂ ಇಲಾಖೆಗಳನ್ನ ಸಮನ್ವಯವಾಗಿ ತಗೊಂಡು ಹೋಗಿ ಇಲ್ಲಿಗೆ ಬರೋ ಉದ್ಯಾನವನ ಉಳಿಸ್ಕೊಳ್ಳುವಂಥದ್ದು,
ಮತ್ತೆ ನಾಡ್ ಕಚೇರಿಗೆ ಯೋಗ್ಯವಾಗಿರೋ ಜಾಗ ಹುಡುಕಿ, ಪಂಚಾಯತಿಗೂ ಯೋಗ್ಯವಾಗಿರುವಂತ ಜಾಗ ಹುಡುಕಿ, ನಾಳೆ ಇದು ನಗರ ಭಾಗನ ಸ್ವಲ್ಪ ಪಟ್ಟಣ ಪಂಚಾಯತಿ ಕೇಡರ್ಗೆ ಇನ್ನೂ ಸ್ವಲ್ಪ ಮೇಲೆ ಹೈಯರ್ ಕೇಡರ್ ತರ ಥಿಂಕ್ ಮಾಡಿ APMCಗೆ ಹೋಗ್ಬೇಕಂದ್ರೂ ಇದೇ ಜಾಗದಿಂದ ಹೋಗ್ಬೇಕಾಗತ್ತೆ ನಾವು. ಆ ತರ ಟೋಲ್ಗೆ ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ಹೈವೇ ಟೋಲ್ಗೆ ಹೋಗ್ಬೇಕಂದ್ರೂ ಇದೇ ದಾರಿಯಲ್ಲಿ ಹೋಗ್ಬೇಕಾಗಿರೋದ್ರಿಂದ ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಬಂದಿರುವಂತ ಸಮಸ್ಯೆಗಳಿಗೆ ಈಗ ಸ್ವಲ್ಪ ಅದನ್ನ ದಾರಿ ಹುಡ್ಕುವಂತ ಪ್ರಯತ್ನ ಮಾಡಿದೀವಿ. ಇನ್ನು ಬರುವಂತ ದಿನಗಳಲ್ಲಿ ಇಲ್ಲಿ ಯಾರು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಲ್ಲ. ಇನ್ನೂ ಅವರ ಕಟ್ಟಡಗಳು ವಾಸ ಮಾಡ್ಲಿಕ್ಕೆ ಯೋಗ್ಯ ಇಲ್ಲದೆ ಇರೋದ್ರಿಂದ ಅವ್ರ ಇಲಾಖೆ ಮುಖಾಂತರನ ಅಥವಾ ಯಾವ ದಾರಿಯಲ್ಲಿ ಆ ಕಟ್ಟಡಗಳಿಗೆ ಸ್ವಲ್ಪ ಇನ್ನೂ ಸ್ಟ್ರೆಂಥನ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಒಂದು 3 ಜನರೇಷನ್ಸ್, ಅವರು ಕುಟುಂಬಗಳಿಗೂ ಗೌರವ ಕೊಟ್ಟು ಅವ್ರಿಗೆ ಯಾವ ರೀತಿ ನಾವು ರಕ್ಷಣೆ ಮಾಡ್ಲಿಕ್ಕಾಗತ್ತೆ ಅದ್ರದ್ದು ಕನ್ಸರ್ನ್ ಇಂದಾನು ಕೂಡ ವಿ ವಿಲ್ ಟೇಕ್ ಅ ಸ್ಟ್ಯಾಂಡ್. ಇಲ್ಲಿ ಬನ್ನಿ, ಬರ್ಬೇಕು, ಯು ಹ್ಯಾವ್ ಟು ಬಿ ಹಿಯರ್. ಆ ತರ ಮಾಡೋಂಗಿಲ್ಲ, ಇನ್ನೇನಿಲ್ಲ. ಸೊ ಸರ್, ಈಗ ಎಂಟ್ರೆನ್ಸ್ ಅಲ್ಲಿ ನಾವು ಬರುವಾಗ ನೋಡಿದೀವಿ ಕೋರ್ಟ್ ಆರ್ಡರ್ಸ್ ಕಾಪಿಯನ್ನು ಬರ್ದಿದ್ರಲ್ಲ, ಅದು ನಾವು ಬರ್ದಿರೋದಲ್ಲ, ಅದು ಆ ಜಾಗನ ಸ್ಕೂಲ್ ಬಿಲ್ಡಿಂಗಿಗೆ ರೆಂಟ್ ಕೊಟ್ಟಿದ್ವಿ. ಕೆಂಗಲ್ ಹನುಮಂತಯ್ಯ ಒಂದು ಖಾಸಗಿ ಶಾಲೆ ಅದು. ಆ ಶಾಲೆನ 28ನೇ ತಾರೀಕು ತೆರವುಗೊಳಿಸ್ತಾರೆ. ಅವರು ಸ್ಟೇ ತಂದಿರೋದು. ಸರ್, ವಾಟರ್ ಬೋರ್ಡ್ದು ಆಸ್ತಿ ಅದು, ಖಾಸಗಿ ಅಲ್ಲ, ಅವ್ರು ಕೊಟ್ಟಿದಂತ ಬಿಲ್ಡಿಂಗ್ ನ ಅವರು ಡೆಮಾಲಿಷ್ ಮಾಡಿರೋದ್ರಿಂದ ಅವರು ಅದಕ್ಕೆ ಹೋಗಿದ್ದಾರೆ, ಸ್ಟೇ ತಂದಿದ್ದಾರೆ. ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ತಂದಿದ್ದಾರೆ.